ಶುಭ ಭಾದ್ರಪದ ಮಾಸದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮ. ಗಣಪನನ್ನು ಪ್ರಾರಂಭದ ಹಂತದಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ಪ್ರೀತಿಯಿಂದ ವಿಜೃಂಭಣೆಯಿಂದ ವೈಭವೀಕೂರಿತವಾಗಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಸ್ಸೇದ ಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ಓಂ ಮಹಾಗಣಾಧಿಪತಯೇ ನಮಃ. ಓಂ ಮಹಾಗಣಾಧಿಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರವು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದವೇಂದ್ರರಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾದ್ರಪದ ಮಾಸದ ಗೌರಿ ಗಣೇಶ ಹಬ್ಬದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಆಧಾರದವಾಗಿ ನಾವೆಲ್ಲರೂ ಕೂಡ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗ್ರಹದ ಪೂಜಾಗ್ರಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸಂಭ್ರಮ ಸಡಗರಕ್ಕಂತೂ ಕೊರತೆನೇ ಇಲ್ಲ. ಗಣಪನ ಪೂಜಾನುಷ್ಠಾನ, ತಾಯಿ ಗೌರಿಯ ಪೂಜಾನುಷ್ಠಾನ, ಇದೆಲ್ಲವೂ ಕೂಡ ವೈಭವೀಕೂರಿತವಾಗಿ ವಿಭಿನ್ನ ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿ ಪೂಜಾನುಷ್ಠಾನಗಳು ನೆರವೇರ್ತಾ ಇದೆ. ಅದರಲ್ಲೂ ಗಣಪನ ಆರಾಧನೆಯನ್ನು ಮಾಡತಕ್ಕಂಥದ್ದಾಗಲಿ, ಗಣಪನ ಪೂಜಾನುಷ್ಠಾನವನ್ನು ಮಾಡತಕ್ಕಂಥದ್ದಾಗಲಿ, ಅದನ್ನು ನೆರವೇರಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇವತ್ತಿನ ದಿನದ ವಿಶೇಷತೆ ಏನಪ್ಪ? ತಾಯಿ ಗೌರಿ ಭೂಮಿಗೆ ದರೆಗಿಳಿತಕ್ಕಂಥದ್ದು, ಇಲ್ಲಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಇನ್ನು ತಾಯಿಯನ್ನು ಮತ್ತೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಗಣಪ ಬರ್ತಕ್ಕಂಥದ್ದು. ಗಣಪ ಬಂದಿದ್ದಾನೆ, ಗಣಪನಿಗೂ ಕೂಡ ಬಹಳ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಒಂದು ಅನುಷ್ಠಾನ. ಇನ್ನು ಇವರಿಬ್ಬರನ್ನು ಕೂಡ ಕಳಿಸ್ಕೊಡ್ಬೇಕಂದ್ರೆ ಗಣಪನ ಹಬ್ಬದ ವ್ರತಾನುಷ್ಠಾನ ಮುಗಿದ ಮೇಲೆ ನೀರಿಗೆ ಬಿಡ್ತಕ್ಕಂಥದ್ದು ಕ್ರಮ. ನೀರಿಗೆ ಬಿಟ್ಟಾಗ ಅಲ್ಲಿಗೆ ಸಂಪೂರ್ಣವಾಗಿ ನಾವು ಜವಾಬ್ದಾರಿಯಿಂದ ಗೌರಿಗೆ ಗಣಪತಿಗೆ ವಿಭಿನ್ನ ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿ ಖಾದ್ಯಗಳನ್ನು ತಯಾರು ಮಾಡಿ ಗೌರಿ ಬಾಗಿನವನ್ನು ಕೊಟ್ಟು ಗಣಪನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ಕಡುಬು ಮೋದಕ ಇದೆಲ್ಲದರ ಜೊತೆ ನೈವೇದ್ಯಗಳನ್ನು ಮಾಡಿ ಗಣಪನನ್ನು ಸಂತೃಪ್ತಿಗೊಳಿಸಿ ಗಣಪನನ್ನು ಮತ್ತೆ ಕೈಲಾಸಕ್ಕೆ ಕಳಿಸ್ತಕ್ಕಂಥದ್ದು. ಆಹಾ, ಈ ಒಂದು ಕಥೆಯನ್ನು ಸಾಧಾರಣವಾಗಿ ಆಡು ಭಾಷೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ರೆ ನನಗೆ ಒಂದು ನಿಮಿಷ ಮೈ ಜುಮ್ ಅಂತ ಇದೆ. ಅಂದರೆ ಇನ್ನೆಷ್ಟು ಪ್ರೀತಿದಾಯಕವಾಗಿರ್ತಕ್ಕಂಥ ಹಬ್ಬ ಇದು. ನಿಜವಾಗ್ಲೂ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಗಣಪನ ಹಬ್ಬ ಅಂದ್ರೇ ಒಂದು ಖುಷಿ, ಒಂದು ಸಂಭ್ರಮ, ಒಂದು ಸಡಗರ. ಅದರಲ್ಲೂ ಹೇಗೆ ಹೆಣ್ಣು ಮಕ್ಕಳಿಗೆ ಗೌರಿ ಗಣೇಶನೋ, ಗೌರಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬನು, ಗಂಡಸರ ನಮಗಂತೂ ಗಣಪತಿ ಹಬ್ಬ ಅಂದರೆ ಬಹಳ ಅಚ್ಚುಮೆಚ್ಚು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮನೆಯಲ್ಲಿ ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ಸೀರೆನೋ ಇಲ್ಲಾಂದರೆ ಯಾವುದಾದ್ರೂ ಬೇರೆ ರೀತಿ ಇರತಕ್ಕಂಥ ಒಡವೆನೋ ಏನೋ ಒಂದು ಅವರಿಗೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಅಂತ ಹೇಳಿ ಏನಾದ್ರು ಕೊಡಿಸಿದ್ರೆ, ಗಣೇಶನ ಹಬ್ಬಕ್ಕಂತೂ ನಾವು ಕೇಳಿದ್ದೇ ಆಗಬೇಕು. ಅದರಲ್ಲೂ ನಾವಂತೂ ಪ್ರತ್ಯೇಕ ಗಣಪತಿ ನನಗೆ ಇಂಥದ್ದೇ ಬೇಕು, ಇಂಥ ಜಾಗದ್ದೇ ಗಣಪತಿ ಬೇಕು, ಇಂಥ ಜಾಗದಿಂದಲೇ ಗಣಪತಿ ಇರಬೇಕು, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಅಲಂಕಾರ ಪೂರಿತವಾಗಿರಬೇಕು. ಅದು ಒಂದು ಕಡೆ ಆದರೆ ಇನ್ನು ವಸ್ತ್ರಗಳು, ಗಣಪನ ಹಬ್ಬ ವರಮಹಾಲಕ್ಷ್ಮಿಗೆ ನನ್ನ ಅಕ್ಕನಿಗೋ ನನ್ನ ತಂಗಿಗೋ ಇಲ್ಲ ನನ್ನ ಬಂಧುವರ್ಗಕ್ಕೋ ಯಾವ ರೀತಿ ತಾವು ವಸ್ತ್ರವನ್ನು ಕೊಡಿಸ್ತಿದ್ದೀರೋ ನನಗೆ ಅದೇ ರೀತಿ ಇರಬೇಕು, ನನಗೆ ಅಷ್ಟೇ ಮಟ್ಟದಲ್ಲಿರಬೇಕು. ಇದೆಲ್ಲವೂ ಕೂಡ ಒಂದು ರೀತಿ ಅದ್ಭುತ, ಒಂದು ಸಂಭ್ರಮ, ಒಂದು ಸಡಗರ ಅಂತಲೇ ಹೇಳ್ಬೋದು. ಅದೇ ರೀತಿ ಇವತ್ತಿನ ದಿವಸ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಿದ್ದಾರಲ್ಲ. ಬಹಳ ಆ ಒಂದು ಹಬ್ಬದ ಸಂಭ್ರಮ ಸಡಗರ ಅಂತೂ ಇಲ್ಲೆಲ್ಲ ಕಡೆ ಕೂಡ ಕಣ್ ತುಂಬಿಕೊಳ್ತಾ ಇರ್ತಕ್ಕಂಥದ್ದಿದೆ, ಕಂಗೊಳಿಸ್ತಾ ಇರ್ತಕ್ಕಂಥದ್ದಿದೆ. ಇವತ್ತು ಈ ಒಂದು ದೇಗುಲವನ್ನು ನೋಡಲಿಕ್ಕೆ ನನಗೇ ಏನೋ ಒಂದು ರೀತಿ ಖುಷಿ ಆಗ್ತಾ ಇದೆ. ಏನಪ್ಪ ಇದು ಕತೆ? ಇಲ್ಲಿ ಈಗ ನಾನು ನಿಮ್ಮೆಲ್ಲರ ಜೊತೆ ಕೂಡ ಮಾತಾಡ್ತಾ ಇದ್ದೀನಿ, ಈಗ ತಾವೆಲ್ಲರೂ ಕೂಡ ನನ್ನನ್ನು ನೋಡ್ತಾ ಇದ್ದೀರಿ. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡ್ತೀನಿ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾದ ನಂತರ ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಹೇಗಿದೆ, ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಯಾರ್ಯಾರು ಅತಿಥಿ ಅಭ್ಯಾಗತರು ಆಗಮಿಸ್ತಾ ಇದ್ದಾರೆ, ಯಾವ ರೀತಿ ಪುಟ್ಟ ಗೌರಿ ಆಗಮಿಸ್ತಾ ಇದ್ದಾಳೆ, ಅದನ್ನಂತೂ ಕೂಡ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬೇಕು. ಇವತ್ತಿನ ದಿವಸ ಆಗಮಿಸ್ತಾ ಇರ್ತಕ್ಕಂಥ ಆ ಒಂದು ಪುಟ್ಟ ಗೌರಿಯನ್ನು ತಾವೆಲ್ಲರೂ ಕೂಡ ನೋಡಲೇಬೇಕು, ಆನಂದಿಸಲೇಬೇಕು. ಇನ್ನು
ನಿಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರಲೇಬೇಕಲ್ವಾ. ಯಾಕೆಂದರೆ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅಷ್ಟು ಅಚ್ಚುಮೆಚ್ಚು ಪ್ರೀತಿ. ಅದಕ್ಕೋಸ್ಕರ ಜೀ ಕನ್ನಡದ ವತಿಯಿಂದ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ನಿಮ್ಮೆಲ್ಲರಿಗೂ ಕೂಡ ವಿಶೇಷತೆಯಿಂದ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾಯಿತು. ಇನ್ನು ಮಹರ್ಷಿ ವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಕಲ್ವಾ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಗುರುಗಳೇ. ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಹಾಗೆ ಕಾರ್ಯಕ್ರಮದ ನಿರೂಪಣೆ ಮಾಡ್ತಿರ್ತಕ್ಕಂತಹ ಶ್ರೀನಿವಾಸ್ ಶರ್ಮನಿಗೂ ಇಲ್ಲಿಂದ ಹೋಗ್ತಾ ಒಂದು ಪುಟ್ಟ ಗಣಪನ್ನ ಕೊಡಿಸ್ತೇನೆ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದ. ಯಾಕೆಂದರೆ ಇವತ್ತು ಗೌರಿ, ಮೊದಲು ತಾಯಂದರು ಹೆಣ್ಣು ಮಕ್ಕಳು ನಿಮಗೆ ಶುಭಾಶಯ ಹೇಳಬೇಕು. ಶುಭಾಶಯ ಹೇಳಬೇಕು. ಯಾರೆಲ್ಲ ಕಾತುರತೆಯಿಂದ ಕಾಯ್ತಿದ್ದೀರೋ, ಗೌರಿ ಬಾಗನ ಬರಲಿಲ್ವಲ್ಲ, ಅಣ್ಣನ ಮನೆಯಿಂದಲೋ ತಂದೆ ಮನೆಯಿಂದಲೋ ಅಥವಾ ನನ್ನ ತವ್ರ ಮನೆಯಿಂದಲೋ ಬರಬೇಕಾಗಿರ್ತಕ್ಕಂತಹ ಇನ್ನೂ ಗೌರಿ ಬಾಗನ ಬರಲಿಲ್ಲ ಅಂತ ಆಲೋಚನೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವೀಗಾಗಲೇ ಗೌರಿ ಬಾಗನದ ಸಿದ್ಧತೆ ಮಾಡಿಟ್ಟಿದ್ದೀವಿ. ಆದರೆ ಈ ಸತಿ ಸ್ವಲ್ಪ ತಡ ಆಯಿತು ಅಷ್ಟೇ. ತಡ ಆದರೂ ಏನು ಕೊಡಬೇಕು ಅಂತ ನಾವು ಪ್ರತಿ ವರ್ಷ ಏನು ಪದ್ಧತಿ ಇಟ್ಕೊಂಡಿದ್ದೀವೋ ಆ ಪದ್ಧತಿಯಂತೆ ನಾವೆಲ್ಲವನ್ನು ಸಹಿತ ವ್ಯವಸ್ಥಿತವಾಗಿ ಕಳಿಸುವಂಥ ರೀತಿಯಲ್ಲಿದ್ದೀವಿ. ನೋಡಿ, ಗೌರಿ ಬಾಗನದ ವಿಶೇಷವಾಗಿರ್ತಕ್ಕಂಥ ಈ ನಿಮ್ಮ ಆನಂದ್ ಗುರೂಜಿಯವರ ಆಶೀರ್ವಾದವೂ ಇದೆ. ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಂದರೆ ಒಂದು ಕುಟುಂಬಕ್ಕೆ ಬಂದು ಸೇರುವಂತಹ ಈ ಒಂದು ಕರೆಯೋಲೆ, ಇದು ಸರ್ವರಿಗೂ ಸಕಲರಿಗೂ ಸಹಿತ, ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹಿತ ಬಾಂಧವ್ಯವನ್ನು, ಬಂಧುತ್ವವನ್ನು ಬೆಸೆತಕ್ಕಂತಹದ್ದು. ಗೌರಿ ಗಣಪತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇದರಲ್ಲಿ ಒಂದು ವಿಶೇಷತೆ ಇದೆ. ಗೌರಿ ಮತ್ತು ಗಣಪತಿ ಇಬ್ಬರೂ ಇದ್ದಾರೆ. ಹಾಗೆ ಸಿಹಿಯನ್ನು ಒಂಚೂರು ಸಿಹಿ ತಿನ್ನಬೇಕಲ್ವ, ಅದಕ್ಕಾಗಿ ಒಂದಷ್ಟು ಕಲ್ಸಕ್ಕರೆ, ಇನ್ನು ಮುಖ್ಯವಾಗಿ ಮಂಗಳ ದ್ರವ್ಯ ಅರಿಶಿಣ ಕುಂಕುಮ. ಈ ಗೌರಿ ಬಾಗನದಲ್ಲಿ ಪ್ರಧಾನವಾಗಿ ಬೇಕಾದ್ದೇ ಅರಿಶಿಣ ಕುಂಕುಮ ಇದೆ. ಇನ್ನು ಒಂದು ಸೀರೆ ತೊಗೊಳ್ಬೇಕಲ್ಲ, ಒಂದು ಸೀರೆನೋ ಕುಪ್ಸದ ಕಣನೋ ಕೈ ಬಳೆಯನ್ನು ತೊಟ್ಕೊಳ್ಳೋದಕ್ಕೆ ಒಂದು ನಾಣ್ಯ ಸಹಿತ ನಾವು ಕೊಡ್ತಾ ಇದ್ದೀವಿ. ಈ ನಾಣ್ಯ ಎಷ್ಟು ಅನ್ನೋದನ್ನು ನಿಮ್ಮ ಮನೆಗೆ ಬಂದು ಸೇರಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಆದರೆ ಒಂದಂತೂ ಸತ್ಯ, ಒಂದು ಜೀ ಕುಟುಂಬದ ಅದರಲ್ಲೂ ವಸುದೈವ ಕುಟುಂಬಕಂ ಎಂಬತಕ್ಕಂತಹದರ ಜೊತೆಗೆ ಮಹರ್ಷಿ ವಾಣಿ ಕಾರ್ಯಕ್ರಮದ ಬಂಧುತ್ವ ಬಾಂಧವ್ಯವನ್ನು ಬೆಸೆತಕ್ಕಂತಹ ಎಲ್ಲ ನನ್ನ ತಾಯಂದಿರಿಗೂ, ಅಕ್ಕ ತಂಗಿಯರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ಒಂದು ತವರಿನ ಬಾಗನವನ್ನು ಕೊಡುವಂತಹ ಒಂದು ಪ್ರಕ್ರಿಯೆ ಇಂದಿನಿಂದಲೇ ಪ್ರಾರಂಭ. ಹಾಗಾಗಿ ಒಂದಷ್ಟು ಸಂಘ ಸಂಸ್ಥೆಗಳಲ್ಲಿ, ಯಾರೆಲ್ಲ ಸಂಘ ಸಂಸ್ಥೆಗಳಲ್ಲಿದ್ದೀರಿ, ಒಂದಷ್ಟು ಜನ ನಿಮ್ಮ ಭಾಗಗಳಲ್ಲಿ, ಅಂದರೆ ಮಹಿಳಾ ಮನೆಯರು, ಹೆಣ್ಣು ಮಕ್ಕಳು, ಆಯಾ ಭಾಗಗಳಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅರಿಶಿಣ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ಕೊಡುವಂಥ ಪ್ರಕ್ರಿಯೆಯನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಮಹರ್ಷಿ ಮಂದಿರಕ್ಕೆ ಬಂದು ತಾವು ಒಂದಷ್ಟು ತೆಗೆದುಕೊಂಡು ಹೋಗ್ಬೋದು. ತೆಗೆದುಕೊಂಡು ಹೋಗಿ ನಿಮ್ಮ ಪ್ರಾಂತ್ಯಗಳಲ್ಲಿ ಕೊಡಿ. ಆದರೆ ಇಡೀ ರಾಜ್ಯದಲ್ಲಿ ಆನಂದ್ ಗುರೂಜಿಯವರ ಅಭಿಮಾನಿಗಳ ಸಂಘ ಏನೇನಿದೆ, ಆಯಾ ಸಂಘದ ಪದಾಧಿಕಾರಿಗಳು ಬಂದು ತಾವು ತಮ್ಮ ಹೆಸರನ್ನು ನೋಂದಾಯಿಸಿ ಒಂದಷ್ಟು ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ತಾವು ತೆಗೆದುಕೊಂಡು ಹೋಗಿ ನಿಮ್ಮ ಭಾಗದಲ್ಲಿರ್ತಕ್ಕಂಥ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಒಂದು ಬಾಗನವನ್ನು ಅರ್ಪಣೆ ಕೊಡ್ಬೋದು. ಇದೊಂದು ವಿಶೇಷವಾದಂಥ ಪ್ರಕ್ರಿಯೆ. ಇನ್ನು ಸ್ವರ್ಣಗೌರಿ ಅನುಷ್ಠಾನ. ಈ ಸ್ವರ್ಣಗೌರಿ ಅನುಷ್ಠಾನವನ್ನು ಈಗಾಗಲೇ ಸಾಕಷ್ಟು ವಾಸ್ತುಗೃಹಗಳಲ್ಲಿ ಲಕ್ಷಣವಾಗಿ ಗೌರಿಯನ್ನು ಕೂಡಿಸಿದ್ದೀರಿ. ಗಣಪನ ಬರಲಿಕ್ಕಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ. ಗೌರಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಮಹಾ ಸಂಕಲ್ಪದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೌರಿ ಗಣಪತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತಾ, ಗೌರೀರ್ಮಿಮಾಯಸ್ಥಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ನೋಡಿ, ನಮ್ಮಲ್ಲಿ ನಾನು ಗೌರಿ ಮಂತ್ರವನ್ನು ಹೇಳಿದ್ರು ಗಣಪನ್ನೇ ತೋರಿಸ್ತಾರೆ. ಉದ್ದೇಶ ಏನಪ್ಪ ಅಂದರೆ, ಗಣಪ ಬಹಳ ಬೇಗ ಆಕರ್ಷಣೆ ಮಾಡ್ತಾನೆ. ಮೊದಲು ತಾಯಿ ಕೈಲಾಸದಿಂದ ದರೆಗಿಳಿತಾಳೆ. ವರ್ಷಕ್ಕೆ ಒಂದಾವರ್ತಿ ಮನೆಗೆ ಬರಬೇಕಾದ್ರೆ
ಆತನ ಆಜ್ಞೆ ಅಂದರೆ ತಾಯಿಯ ಪತಿದೇವರಾದಂಥ ಸಾಂಬ ಸದಾಶಿವನ್ನ ಶಿವನಿಗೆ 1 ವರ್ಷದ ಮುಂಚೆ ಪೀಠಿಗೆ ಹಾಕ್ತಾಳಂತೆ. ನಾನು ನನ್ನ ತವರಿಗೆ ಹೋಗಿ ಬರಬೇಕು, ನನ್ನ ತವರಲ್ಲಿ ಎಲ್ಲರೂ ನೋಡ್ಕೊಂಡು ಬರಬೇಕು, ನನ್ನ ತವರಲ್ಲಿರ್ತಕ್ಕಂಥವ್ರನ್ನ ಹರಿಸಬೇಕು, ಆಶೀರ್ವದಿಸಬೇಕು, ನನ್ನ ತವರು ಚೆನ್ನಾಗಿರಲಿ ಅಂತ ನಾನು ನಿಮ್ಮಲ್ಲೂ ಕೇಳ್ತಾ ಇದ್ದೀನಿ, ನೀವು ಆಶೀರ್ವಾದ ಮಾಡಿ, ನಾನು ನನ್ನ ತವ್ರ ಮನೆಗೆ ಹೋಗಿ ಬರಬೇಕು ಅಂತ ವರ್ಷದ ಹಿಂದೆ ಪೀಠಿಗೆ ಹಾಕಿದ್ರೆ ಈ ಸ್ವರ್ಣಗೌರಿಯ ವ್ರತ ಅಂತಕ್ಕಂಥ ಅಂದರೆ ಇವತ್ತಿಗೆ ತಾಯಿನ ಕಳಿಸ್ಕೊಡ್ತಾನಂತೆ ಸಾಂಬ ಸದಾಶಿವ. ಆಯಿತು ಹೋಗಿ ಬಾ, ನೀನು ತವ್ರ ಮನೆಗೆ ಹೋಗಿ ಬಾ, ಲಕ್ಷಣವಾಗಿ ಮಾಡ್ತಕ್ಕಂಥ ಖಾದ್ಯಗಳನ್ನು ಏನು ಒಬ್ಬಟ್ಟಿನ ಅಡುಗೆ ಮಾಡಿ ನಿಮ್ಮ ಮನೇಲಿ ನೀನು ಸತ್ಕರಿಸ್ತಾರೋ ಆ ಸತ್ಕಾರಗಳೆಲ್ಲವನ್ನೂ ತೆಗೆದುಕೊಂಡು ವಿಶೇಷವಾಗಿ ಮರದ ಭಾಗನವನ್ನು ತೆಗೆದುಕೊಂಡು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಎರಡೂ ಕಡೆ ಶ್ರೇಯಸ್ಸಾಗಿ ಬದುಕಬೇಕಾದ್ದು ಒಂದು ಹೆಣ್ಣಿನ ಧರ್ಮ ಅಂತ ಹೇಳಿ ತನ್ನ ಮನೆಯಿಂದ ಗಂಡನ ಮನೆಯಿಂದ ತವ್ರ ಮನೆಗೆ ಕಳಿಸ್ಕೊಡುವಂಥ ಒಂದು ಪ್ರಕ್ರಿಯೆ. ಅದಾದ ನಂತರ ತವ್ರ ಮನೆಗೆ ಬಂದಾದ ಮೇಲೆ ಹೆಣ್ಣು ಮಗಳಿಗೆ ಸೀರೆ, ಕುಪ್ಸದ ಕಣ, ಮರದ ಬಾಗನ, ಆ ಬಾಗನದಲ್ಲಿ ಹಾಕುವಂಥ ಎಲ್ಲ ಪದಾರ್ಥಗಳು ಎಲ್ಲವನ್ನು ಹಾಕ್ಕೊಂಡು ಪುನಃ ನೀನು ಆದಷ್ಟು ಬೇಗ ಬಾ ಅಂತ ಹೇಳ್ತಾನೆ ಶಿವ. ಅಂದರೆ ಪ್ರತಿಯೊಬ್ಬರು ಹೇಳೋದು ಇದೇ ಕ್ರಮ. ಆದರೆ ಹೇಳುವುದು ಒಂದಾದರೂ ಹಿಂದಲೇ ಮಗನಿಗೆ ಹೇಳ್ತಾನೆ, ನಿಮ್ಮಮ್ಮ ಹೋಗಿ ಸುಮಾರು ಹೊತ್ತಾಯಿತು ಅಂತ. ಸುಮಾರು ದಿನ ಅಲ್ಲ, ಸುಮಾರು ಹೊತ್ತಾಯಿತು ಅಂತ. ಅಂದರೆ ಇವತ್ತಿಗೆ ಸಂಬಂಧಪಟ್ಟಂಗೆ ಸುಮಾರು ಸಮಯ ಆಗಿದೆ, ಹೋಗಿ ನಿಮ್ಮಮ್ಮನ ಕರ್ಕೊಂಡು ಬಾ ಅಂತ ಹೇಳಿ ಕೈಲಾಸದಿಂದ ಅಗೋ ಇಗೋ ಅಂದರೆ ಗಣಪನ್ನು ಕಳಿಸ್ಬಿಡ್ತಾನೆ. ಹಾಗಾಗಿ ಗೌರಿ ಗಣಪತಿ ಎರಡೂ ಒಂದೇ ದಿವಸದ ಈ ಶುಭ ದಿನದ ಈ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಆದರೂ ಪ್ರತಿಯೊಬ್ಬ ಹೆಂಗಳೆಯರು, ಪ್ರತಿಯೊಬ್ಬ ತಾಯಂದರು ಸಹಿತ ತಾಯಿ ಸ್ವರ್ಣಗೌರಿಯನ್ನು ಆವಾಹನೆ ಮಾಡಿ ಸ್ವರ್ಣಗೌರಿಯ ಅನುಷ್ಠಾನವನ್ನು ಮಾಡಿ ಪೂಜಾ ಅನುಷ್ಠಾನ ಆದ ನಂತರ ಸುಮಂಗಲೆಯರು ಆದಷ್ಟು ಬೇಗ ತಾವೆಲ್ಲರೂ ಸಹಿತ ಸೋಮಂಗಲ್ಯಕವಾಗಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಗಣಪತಿ ಪೂಜೆಗೆ ನಾವು ಸಿದ್ಧರಾಗಬೇಕು. ಅದಕ್ಕಾಗಿ ನಮ್ಮ ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸತತ 2 ಗಂಟೆಗಳ ಕಾಲ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. 2 ಗಂಟೆಗಳ ಕಾಲದಲ್ಲಿ ಮೊದಲು ಸ್ವರ್ಣಗೌರಿ ಅನುಷ್ಠಾನ ಆಗಬೇಕು, ಅಂದರೆ ಗೌರಿ ಪೂಜೆ ಆಗಬೇಕು. ತಾವೆಲ್ಲ ಏನು ಸಿದ್ಧರಾಗಿದ್ದೀರೋ, ಏನೆಲ್ಲ ಸಿದ್ಧರಾಗಿ ಕೂತ್ಕೊಂಡಿದ್ದೀರೋ, ಪತ್ರೆಗಳು, ಪುಷ್ಪಗಳು, ಫಲಗಳು ಮತ್ತು ಮಾಡಿರ್ತಕ್ಕಂಥ ಖಾದ್ಯ ಪದಾರ್ಥಗಳು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀರಲ್ಲ, ಆ ವ್ಯವಸ್ಥೆಗಳೆಲ್ಲವೂ ಸಹಿತ ಜೋಡಿಸಿ ರೆಡಿ ಮಾಡ್ಕೊಳ್ಳಿ. ಇನ್ನೇನು ಆಗೋ ಈಗೋ ಅಂದರೆ ನಮ್ಮಲ್ಲೂ ಸಹಿತ ಒಂದಷ್ಟು ಜನ ಹೆಣ್ಣು ಮಕ್ಕಳು ಬರ್ತಾರೆ. ಬಂದು ಎಲ್ಲರ ಸಮ್ಮುಖದಲ್ಲಿ ತಾಯಿ ಗೌರಿಗೆ, ಸ್ವರ್ಣಗೌರಿಗೆ ಒಂದು ನಾಮಾರ್ಚನೆಯನ್ನು, ಪುಷ್ಪಾರ್ಚನೆಯನ್ನು, ವ್ರತದ ಒಂದಿಷ್ಟು ವ್ರತಾಕಲ್ಪವನ್ನು ನಾವೆಲ್ಲರೂ ಸಹಿತ ಮಾಡೋಣ. ಮೊದಲು ಸ್ವರ್ಣಗೌರಿ ಅನುಷ್ಠಾನವನ್ನು ಮಾಡಿ ಅದಾದ ನಂತರ ಇನ್ನು ಗಂಡ್ಮಕ್ಕಳಿಗೆ, ಗಂಡಸರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಹಬ್ಬ ಅಂದರೆ ಇದು ಗಣಪತಿ ಹಬ್ಬ. ಈ ಗಣಪತಿ ಹಬ್ಬಕ್ಕೆ ಏನೆಲ್ಲ ಬೇಕು? ಮೋದಕ ಬೇಕು, ಕಡುಬು ಬೇಕು, ಜೊತೆಗೆ ಮಡಿಯಿಂದ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಸಲಕರಣೆಗಳು ಬೇಕು, ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಗಳನ್ನು ಯಾರು ಮಾಡಿಕೊಡ್ಬೇಕು? ಮನೆಗಿರೋ ತಾಯಂದ್ರೆ ಹೆಣ್ಣು ಮಕ್ಕಳು ನೀವೇ ಮಾಡಬೇಕು. ಮೊದಲು ನೀವು ಬೇಗ ಪೂಜೆ ಮುಗಿಸ್ಕೊಂಡು ನೀವು ಸ್ವಲ್ಪ ಸರಿದ್ರೆ ನಿಮ್ಮ ಜಾಗದಲ್ಲಿ ನಾವು ಕೂತ್ಕೊಂಡು ಪುನಃ ನಾವು ಪೂಜಾ ಅನುಷ್ಠಾನವನ್ನು ಮಾಡ್ತೀವಿ. ಮನೆಯಲ್ಲಿ ಗಂಡಸರು ಕೂತು ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ನೀವು ಮಾಡಿಕೊಟ್ರೆ ಮಾತ್ರ. ಇಲ್ಲ ಅಂದರೆ ಹೂವು ಇದೆಯೋ ನೋಡೋದಿಲ್ಲ, ಹೂವಿನ ಹಾರ ಇದೆಯೋ ನೋಡೋದಿಲ್ಲ, ಏನಿದ್ರೂ 2 ಅಕ್ಷತೆ ಕಾಳು ಹೂ ಕೈಲಿಟ್ಕೊಂಡು ಗಣಪನಿಗೆ ಅರ್ಪಣೆ ಮಾಡಿ ಪೂಜೆ ಆಯಿತು ಅಂತ ಹೇಳ್ತೀವಿ. ಆದರೆ ಹೆಣ್ಣು ಮಕ್ಕಳು ಹಾಗೆಲ್ಲ ಅಲ್ಲ. ಮನೇಲಿರ್ತಕ್ಕಂಥ ತಾಯಂದ್ರೆ ಹಾಗೆ ಬಿಡೋದಿಲ್ಲ. ಕಿವಿ ಹಿಂಡಾದರೂ ಕರೆಕ್ಟಾಗಿ ಕ್ರಮಬದ್ಧವಾಗಿ ಪೂಜಾ ಅನುಷ್ಠಾನ ವರ್ಷಕ್ಕೊಂದಾವರ್ತಿ ಗಣಪತಿಯ ಮುಂದೆ ಕೂಡಿಸಿ ಶಾಸ್ತ್ರಬದ್ಧವಾದಂಥ ಪೂಜೆ ಮಾಡಿಸಬೇಕು ಅಂಥೇಳಿ ಹಠ ತೊಟ್ಟಿರ್ತೀರಿ, ಪಡ ತೊಟ್ಟಿರ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಗಣಪನಲ್ಲಿ ಇನ್ನೊಂದು ವಿಶೇಷತೆ ಇದೆ. ಗಣಪನ ಮುಂದೆ ನಿಂತು 2 ಕಿವಿಗಳನ್ನು ಹಿಡಿದು ಬಸ್ಕಿ ಹೊಡೆದು ಭಗವಂತ ನನ್ನ ರಕ್ಷಣೆ ಮಾಡು ಅಂತಕ್ಕಂಥ ಒಂದು ಮಾತಿದೆ. ಯಾತಕ್ಕಾಗಿ ಅಂದರೆ ಗಣಪತಿ ಬಹಳ ಬುದ್ಧಿವಂತ. ಗಣಪತಿ ಅವನಲ್ಲಿರ್ತಕ್ಕಂಥ ಬುದ್ಧಿ, ಆತನಲ್ಲಿರ್ತಕ್ಕಂಥ ಒಂದು ಚೈತನ್ಯ, ಆತ ತನ್ನ ಒಂದು 3 ಲೋಕಗಳನ್ನು ಗೆದ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕೈಲಾಸದಲ್ಲಿ ತಂದೆ ತಾಯಿ ಜೊತೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ, ನನ್ನಿರ್ತಕ್ಕಂಥ 2 ಮಕ್ಕಳಲ್ಲಿ ಯಾರು ಬುದ್ಧಿವಂತರು ಅಂತಕ್ಕಂಥದ್ದನ್ನು ನೋಡಬೇಕು. ನಾವು ಇವತ್ತು ಆ ಬುದ್ಧಿನ ನಾವು ಪರೀಕ್ಷೆ ಮಾಡಬೇಕು ಅಂಥೇಳಿ ಒಂದು ಮಾವಿನ ಹಣ್ಣನ್ನು ತರಿಸ್ತಾರೆ. ಒಂದು ಮಾವಿನ ಹಣ್ಣನ್ನು ತರಿಸಿ ಶಿವ ಪಾರ್ವತಿಯರು ಆ ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ಗಣಪತಿ ಸುಬ್ರಹ್ಮಣ್ಯನ ಕರೆದು, ನೋಡು ಭಾಳ ಚೆನ್ನಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಒಂದೇ ಮಾವಿನ ಹಣ್ಣಿದೆ. ಅಂದರೆ ಕೈಲಾಸಕ್ಕೆ ಬಂದಿರತಕ್ಕಂಥದ್ದು ಒಂದೇ ಮಾವಿನ ಹಣ್ಣು. ಈ ಮಾವಿನ ಹಣ್ಣು ಯಾರಿಗೆ ಕೊಡಬೇಕು? ಅಣ್ಣನ ಕೊಡಬೇಕಾ, ತಮ್ಮನ ಕೊಡಬೇಕಾ, ಗಣಪನ ಕೊಡಬೇಕಾ, ಸುಬ್ರಹ್ಮಣ್ಯನ ಕೊಡಬೇಕಾ ಅಂತ ಆಲೋಚನೆ ಮಾಡ್ತಾರೆ. ಅಷ್ಟೊತ್ತಿಗೆ ನಾರದ ಮಹರ್ಷಿಗಳು ಬರ್ತಾರೆ. ನೀವಿಬ್ಬರೂ 2 ಕಣ್ಣಾದ್ರಿಂದ ಯಾವ ಮಕ್ಕಳಿಗೆ ಕೊಡಬೇಕು? ಅರ್ಧರ್ಧ ಮಾಡಿ ಅರ್ಧ ಗಣಪನ ಕೊಡಿ, ಅರ್ಧ ಸುಬ್ರಹ್ಮಣ್ಯನ ಕೊಡಿ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯನಿಗೆ ಅರ್ಧ ಹಣ್ಣು ಕೊಟ್ಟು ಗಣಪತಿಗೆ ಅರ್ಧ ಹಣ್ಣು ಕೊಡೋದು ಅದು ಆಮೇಲಿನ ಕತೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಯಾರು ಬುದ್ಧಿ ಚೈತನ್ಯದಲ್ಲಿದ್ದಾರೆ ಅದನ್ನು ಚಿಂತನೆ ಮಾಡಬೇಕು ಅಂಥೇಳಿ ನಾರದ ಮಹರ್ಷಿಗಳಿಗೆ ಸೂಕ್ಷ್ಮ ರೀತಿ ವಿಚಾರವನ್ನು ಮುಟ್ಟಿಸಿ ಸೈಲೆಂಟಾಗಿ ಕೂತ್ಕೊಳ್ತಾರೆ. ಆಗ ಆಲೋಚನೆ ಮಾಡ್ತಾರೆ,
ಗಣಪತಿ ಮತ್ತು ಸುಬ್ರಹ್ಮಣ್ಯ ಇಬ್ಬರೂ ಸಹಿತ ಸಾಂಬ ಸದಾಶಿವರ ಮುಂದೆ ನಿಂತು ಗಿರಿಜಾಶಂಕರರ ಮುಂದೆ ನಿಂತು ಇಬ್ಬರೂ ಕೈ ಹೊಡ್ತಾರೆ, ನನಗೆ ಕೊಡಿ ನನಗೆ ಕೊಡಿ ಅಂತ. ಅದರಲ್ಲೂ ಗಣಪ ಸುಮ್ಮನೆ ಇರೋದಿಲ್ಲ, ಸೊಂಡ್ಲು ಇಷ್ಟುದ್ದ ಬಿಟ್ಟು ನನಗೇ ಹಣ್ಣನ್ನು ಕೊಡಬೇಕು, ನನಗೆ ಮಾವನಣ್ಣು ತುಂಬ ಇಷ್ಟ ಅಂಥೇಳಿ ಆತ ತಂದೆ ತಾಯಿ ಮುಂದೆ ಅಂಗಲಾಚ್ತಾನೆ. ಏನು ಅಂಗಲಾಚಿದ್ರೂ ಕೊಡಬೇಕಾದ್ದನ್ನು ಯಾರು ಕೊಡಬೇಕು ಅಂತ ತೀರ್ಮಾನ ಮಾಡಬೇಕಾದ್ದು ಇಡೀ ಜಗತ್ತಿಗೆ ಸೃಷ್ಟಿಗೆ ದೊಡ್ಡವರಾಗಿರ್ತಕ್ಕಂಥ ಶಿವಪಾರ್ವತಿಯರು ತಾವು ಆಲೋಚನೆ ಮಾಡ್ತಾರೆ ಯಾವ ಮಗನಿಗೆ ಈ ಮಾವನಣ್ಣನ್ನು ಕೊಡಬೇಕು ಅಂತ. ಆ ಕೊಡೋದು ಯಾರಿಗೆ, ಯಾರು ಆ ಮಾವನಣ್ಣನ್ನು ಸವಿತಾರೆ, ಜೊತೆಗೆ ಅವರಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯ ಹೇಗಿರುತ್ತೆ, ಅದರ ಪರೀಕ್ಷೆ ಏನು ಈಗಾಗಲೇ ನಿಮಗೆ ಗೊತ್ತಿದೆ. ಆದರೂ ಒಂದಿಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಗುರುಗಳೇ ಕಾರ್ಯಕ್ರಮಕ್ಕೆ ಹೆಂಗಳೆರೆ ಆಗಮನ ಆಗುತ್ತೆ ಅಂತ ಹೇಳಿದ್ರಿ. ಈಗಾಗಲೇ ಆಗಮನ ಆಗೋಗಿದೆ. ಇನ್ನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿದ್ಯಾ ನವೀನ್ರವರು, ಶ್ರೀನಿಧಿ ಪಬ್ಲಿಕೇಶನ್. ಇವರ ಬಗ್ಗೆ ಅಂತೂ ನಾವು ಹೇಳಲೇಬೇಕು. ಆನಂದ್ ಗುರೂಜಿ ಅವರ ಬಗ್ಗೆ ಆಗಲಿ, ಆನಂದ್ ಗುರೂಜಿ ಅವರು ತಿಳಿಸ್ತಾ ಇರತಕ್ಕಂಥ ವನಸಿರಿಗಳ ಬಗ್ಗೆ ಆಗಲಿ, ತಂತ್ರಸಾರಗಳ ಬಗ್ಗೆ ಆಗಲಿ, ಅನುಷ್ಠಾನಗಳ ಬಗ್ಗೆ ಆಗಲಿ, ಅವರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪುಸ್ತಕಗಳ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ತಲುಪಿಸಿದ್ದಾರೆ. ಪ್ರಾರಂಭದ ಹಂತದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆನಂದ್ ಗುರೂಜಿ ಅವರ ವಿಚಾರವಾಗಿ ಏನೇ ಪುಸ್ತಕವಿದ್ರೂ ಕೂಡ ಅದು ಶ್ರೀನಿಧಿ ಪಬ್ಲಿಕೇಶನ್ಸ್ನ ಅಡಿಯಿಂದನೇ ಬರ್ತಕ್ಕಂಥದ್ದು. ಇವರು ಮಾತ್ರ ಬಹಳ ದೊಡ್ಡ ಸಹಾಯ ಅಂತಲೇ ಹೇಳ್ಬೋದು. ಆಶ್ರಮದ ಸದ್ಭಕ್ತರಾಗಿ ಗುರೂಜಿ ಅವರಿಗೆ ಅಣ್ಣ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಶ್ರೀನಿಧಿರವರು ಇವತ್ತಿನ ದಿವಸ ಬಹಳ ದೊಡ್ಡ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಶ್ರೀನಿಧಿ ಪಬ್ಲಿಕೇಶನ್ಸ್ನಿಂದ ಬಂದಿರತಕ್ಕಂಥ ಪ್ರತಿಯೊಂದು ಪುಸ್ತಕಗಳು ಕೂಡ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಆ ಒಂದು ಸಾನ್ನಿಧ್ಯದಿಂದ ಶ್ರೀನಿಧಿರವರ ಪರಿವಾರದಿಂದ ಇವತ್ತಿನ ದಿವಸ ಈ ಒಂದು ಗೌರಿ ಹಬ್ಬಕ್ಕೆ ಆಗಮಿಸಿದ್ದಾರೆ ವಿದ್ಯಾ ನವೀನ್ರವರು. ಅಮ್ಮ, ತಮಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ನನ್ನ ಬಲಭಾಗದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಇವರ ಪರಿಚಯ ಅಂತೂ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದೇ. ಗುರೂಜಿ ಅವರ ಸುಪುತ್ರಿ ಮನುಶ್ರೀರವರು ಬಂದಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಂಗಳೂರು ಕರಾವಳಿ ತೀರ ಆಶ್ರಮದ ಸದ್ಭಕ್ತರು, ಆಶ್ರಮಕ್ಕೆ ಹೆಚ್ಚಿನ ದೊಡ್ಡ ಮಟ್ಟದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರತಕ್ಕಂಥ ಪ್ರಿಯಾರವರು, ಅವರು ನೋಡಲಿಕ್ಕೆ ಪೈಲ್ವಾನ್ ಥರನೇ ಇದ್ದಾರೆ. ಇನ್ನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲೇಬೇಕು. ಪ್ರಿಯಮ್ಮರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಬನಶಂಕರಿಯಿಂದ, ಬನಶಂಕರಿ ದೇವಸ್ಥಾನ ತಾಯಿಯ ಸಾನ್ನಿಧ್ಯದಿಂದನೂ ಕೂಡ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗೌರಿ ಹಬ್ಬವನ್ನು ಆಚರಣೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಶಾರದಾರವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಈಗ ನಾನು ಸ್ವಾಗತಿಸ್ತಾ ಇರ್ತಕ್ಕಂಥವ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ. ಇವರ ಪರಿಚಯವಂತೂ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದೆಲ್ಲೆಡೆ, ಅದರಲ್ಲೂ ಭಾರತ ದೇಶದಲ್ಲಿ ಹೊರದೇಶದಲ್ಲೂ ಕೂಡ ಇವರಿಗೆ ಒಂದು ಸಪರೇಟ್ ಫ್ಯಾನ್ ಬೇಸೇ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರ ಅಭಿಮಾನಿಗಳೇ ಸಾಕಷ್ಟು ಜನ. ಗುರೂಜಿಯರವ್ರ ಜೊತೆ ಯಾರು ಹತ್ರವಾಗ್ತಾರೋ ಬಿಡ್ತಾರೋ, ಇವರು ಮಾತ್ರ ಹಬ್ಬ ಹರಿದಿನಗಳು, ಅದರಲ್ಲೂ ಹೆಣ್ಣು ಮಕ್ಕಳ ಹಬ್ಬ ಅಂದರೆ ಮೊದಲನೇದಾಗಿ ಗುರೂಜಿ ಅವ್ರ ತೊಡೆ ಮೇಲೆ ಕೂತ್ಕೊಂಡು ರಾರಾಜಿಸ್ತಾ ಇರ್ತಾರೆ. ಯಾರಪ್ಪ ಅವರೇ ನಮ್ಮ ಮುದ್ದು ಗೌರಿ ಮನೋಜ್ಞ ಸ್ತುತಿ ಅವರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅವರು ಆಗಲೇ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನೇನು ಹೇಳ್ಬೇಕೀಗ, ಮುಂದಕ್ಕೆ ನೀವೇ ಹೇಳ್ಬೇಕೀಗ. ಯಾಕೆಂದ್ರೆ ಅವರು ನಿಮ್ಮ ತೊಡೆ ಮೇಲೆ ಕೂತ್ಕೊಂಡು ಆರಾಮಾಗಿ ನೋಡಿ ಗೌರಿ ಹಬ್ಬದ ಮಾಡ್ತೀರಾ, ಕಡುಬು ಚಕ್ಲಿ ತಗೊಳ್ತೀರಾ. ಒಂದು ಪರಿವಾರದಲ್ಲಿ ಯಾವುದೇ ಒಂದು ಅನುಷ್ಠಾನ ಮಾಡಬೇಕಾದ್ರೂ ಮನೇಲೊಂದು ಮುದ್ದು ಮಗು ಇದ್ದರೆ ಆ ಮಕ್ಕಳಿಗೆ ಯಾವುದೂ ಸಹಿತ, ಅಂದರೆ ದೇವರ ನೈವೇದ್ಯ ಮಾಡಿರ್ತಕ್ಕಂಥ ಖಾದ್ಯಗಳು ಏನೇ ಇದ್ರೂ ಸಹಿತ ಭಗವಂತನಿಗೆ ಕೊಡೋದಕ್ಕೆ ಮುನ್ನ ಈ ಮನೆಯಲ್ಲಿರೋ ದೇವರು ಕೊಡಬೇಕು. ಯಾಕೆಂದರೆ ಆ ದೇವರಲ್ಲಿ ಆ ಶಕ್ತಿ ಇದೆ. ಯಾಕೆಂದರೆ ಎಲ್ಲರನ್ನೂ ಸಹಿತ ನಗಿಸಿ ನಲಿಸಿ ಆನಂದಿಸಿ ಇಡೀ ಕುಟುಂಬಕ್ಕೆ ಒಂದು ಶಕ್ತಿ ತುಂಬುವ ಚೈತನ್ಯ ಒಂದು ಮಗುಗಲ್ದಿರ ಮತ್ತೆ ಯಾರಿಗೂ ಇಲ್ಲ. ನೋಡಿ ಗುರುಗಳೇ, ಬೆಳಗ್ಗೆ ಬೇಗ ಎದ್ದು ಆಗ್ಲೇ ಗೌರಿ ಪೂಜೆ ಮಾಡಿ ಕೈಗೆ ಕಂಕಣವನ್ನ ಕಟ್ಕೊಂಡು, ಅದು ಎಷ್ಟು ಅದ್ಭುತವಾಗಿ ಕಾಲ್ಗೆಜ್ಜೆ, ಅವ್ರ ಅಜ್ಜಿದೆಲ್ಲ ಕಾಲ್ಗೆಜ್ಜೆ ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ. ಆ ಕಾಲು ನೋಡಿದ್ರೆ ಮುದ್ದು ಕಾಲು. ಹೌದು, ಅದ್ರಲ್ಲ ನೀಲ್ ಪಾಲಿಶಿಗಳು ಬೇರೆ. ಏನು ಚಕ್ಲಿ ತೊಗೊಂಡು ಒಳಗೆ ಇಟ್ಕೊಂಡ್ಬಿಟ್ಟು ನೀನು ತಗೊಳಮ್ಮ. ಸ್ವರ್ಣಗೌರಿಯ ಅನುಷ್ಠಾನ ವಿಶೇಷವಾಗಿ ಈ ಮುದ್ದು ಕಂದಮ್ಮನ ಜೊತೆ ಸ್ವರ್ಣಗೌರಿಯನ್ನು ನಾವಿವತ್ತು ಆರಾಧನೆ ಮಾಡ್ತಿದ್ದೀವಿ. ಜೊತೆಗೆ ಗೌರಿಯ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳಿಗೂ ಸಹಿತ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇಡೀ ರಾಜ್ಯದ ಜನತೆ ಯಾವುದೇ ಒಂದು ಕಾರ್ಯಕ್ರಮ ಹಸನ್ಮುಖಿತನ, ನಗುಮುಖ ಬೇಕು, ಹಸನ್ಮುಖಿತನ ಬೇಕು, ಮತ್ತು ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಬೇಕು. ಅಂತಹ ನಿಟ್ಟಿನಲ್ಲಿ ಮಾಡಿದ್ರೆ ಮಾತ್ರ ಅದು ಆನಂದ ಅನಿಸುತ್ತೆ. ಏನು ಓಹೋ, ನೀನು ತುಂಬ ಕೆಲಸ ಕೊಡ್ತೀಯಮ್ಮ ನನಗೆ. ಸ್ವರ್ಣಗೌರಿ ಅನುಷ್ಠಾನಕ್ಕೆ ಸಿದ್ಧರಾಗಿದ್ದೀರಿ.
ಮಂಗಳ ದ್ರವ್ಯಗಳನ್ನೆಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ದರೆ ಪೂಜಾ ಅನುಷ್ಠಾನವನ್ನು ಈಗ ನಾವು ಶುರು ಮಾಡೋಣ. ಯಾಕೆಂದರೆ ಭಾದ್ರಪದ ಮಾಸದ ಸ್ವರ್ಣಗೌರಿ ಅನುಷ್ಠಾನ ಸಮಯ ಈಗಾಗಲೇ ಗೌರಿ ಪೂಜೆ ಎಲ್ಲರೂ ಸಹಿತ ಪ್ರಾರಂಭಿಸಿದ್ದೀರಿ. ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಪೂಜಾ ಅನುಷ್ಠಾನವನ್ನು ಮಾಡ್ತಾ ಬಂದಿದ್ದೀರಿ. ಹಾಗೆ ಇವತ್ತು ಪ್ರಾರಂಭಿಸ್ತಾ ಇರತಕ್ಕಂಥ ಸ್ವರ್ಣಗೌರಿ ಅನುಷ್ಠಾನ ಪ್ರತಿಯೊಬ್ಬರಿಗೂ ಸಹಿತ ಶುಭವನ್ನು ಉಂಟು ಮಾಡಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅರಿಶಿನ ಕುಂಕುಮ ಹೂ ಕೈಗೆ ತಗೊಳ್ಳಿ. ಫಸ್ಟ್ ಹೂವು ಅಕ್ಷತೆ ಕಾಳು ತಗೊಳ್ಳಿ. ಮಕ್ಕಳು ನೀವು ಸ್ವಲ್ಪ ಎಲ್ಲ ಮುಂದೆ ಬನ್ನಿ ತಗೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿದ್ರೆ ಚೆನ್ನ ಅಲ್ವಾ? ಅದೇ ನಾನು ಅನ್ಕೊಂಡೆ ಗುರುಳೆ. ಎಲ್ಲೂ ಹೋಯ್ತು ಮೈಕು? ಯಾಕಂದ್ರೆ ಕಳೆದ ಬಾರಿ 2 ಮಂಗಳ ಗೌರಿಗೆ ನಿಮ್ಮ ಬಲಭಾಗದಲ್ಲಿರ್ತಕ್ಕಂಥ ಇಬ್ರು ಇಲ್ಲಿ ಆಬ್ಸೆಂಟ್. ತನ್ನದೇ ಆದಂತಹ ಕಲೆ, ತನ್ನದೇ ಆದಂತಹ ವಿದ್ವತ್ತು, ಗಂಡನಿಗೆ ತಕ್ಕ ಹೆಂಡತಿ ಅನ್ನಿಸ್ಕೊಂಡಿರ್ತಕ್ಕಂತಹ ನಮ್ಮ ವಿದ್ಯಾನವೀನರವರು ವಿದ್ಯಾ ಆಕೆ ಕಲೆ, ಆಕೆ ಗುಣ ಮತ್ತು ಗಂಡನಿಗೆ ಸರಿಸಮಾನವಾಗಿ ನಿಂತು ಇವತ್ತು ಹೆಣ್ಣು ಸಮಾಜದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಎಂಬತಕ್ಕಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸ್ಕೊಂಡು ಯೂಟ್ಯೂಬ್ಗಳಲ್ಲೆಲ್ಲ ಬಹಳ ಹೆಸರಿದೆ. ವಸ್ತ್ರಕಲಾ ಅಂತ ಹೇಳಿ ಅವ್ರದೊಂದು ಇದಿದೆ. ಹೌದಾ? ಅಲ್ಲ, ಅವ್ರ ಕಲೆ ವಿದ್ಯೆ ಒಂದು ಗ್ರೂಪ್. ಯಾಕೆಂದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇವ್ರ ಯಜಮಾನರಲ್ಲಿ ಇರ್ತಕ್ಕಂಥ ವಿದ್ವತೆ ಏನು ಸಾಮಾನ್ಯ ಅಲ್ಲ. ಭಗವಂತ ಅವ್ರಿಗೆ ಅಷ್ಟು ಭಗವಂತ ತುಂಬಿಟ್ಟಿದ್ದಾನೆ. ಅದಕ್ಕೆ ತಕ್ಕನಾಗಿ ಮಡದಿಯಾಗಿ ಆಕೆನೂ ಅಷ್ಟೇ ಕಾಯಕವನ್ನು ಮಾಡ್ತಿದ್ದಾಳೆ. ಆಕೆ ಹತ್ರ ಮಾತಾಡ್ಸೋಣ. ಹೌದು, ಇಲ್ಲಿದೆ ಗುರುಳೆ, ಇಲ್ಲಿದೆ. ನನ್ನ ಹತ್ರ ಒಂದು ಮೈಕ್ ಇದೆ. ಏನೆಲ್ಲ ನಾಲ್ಕು ಕೊಟ್ಬಿಟ್ಟಿದ್ದಾರೆ ನನಗೆ. ಅಮ್ಮ, ತಾವು ಗೌರಿ ಪ್ರಾರ್ಥನೆಯೊಂದಿಗೆ ಒಂದು ಹಾಡನ್ನ ಹಾಡಿದ್ರು ಕೂಡ ಬಹಳ ಸಂತೋಷವಾಗ್ತಾ ಇತ್ತು. ಹಾಡೆಲ್ಲ ನೀವೇ ಹಾಡಿ ಗುರುಗಳೇ. ಇರ್ಲಿ, ತುಂಬ ಸಂತೋಷ ಆಯಿತು. ಇವತ್ತು ಕಾರ್ಯಕ್ರಮಕ್ಕೆ ಬಂದು ತವ್ರ ಮನೆಯಲ್ಲಿ ಕರೆದು ಗೌರಿ ಪೂಜೆ ಮಾಡಿಸ್ತಾರೆ. ಅದೇ ಥರ ನೀವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಗುರುಜಿ. ನಿಮ್ಮಿಂದ ತುಂಬ ವಿಚಾರಗಳನ್ನ ಕಲ್ತ್ಕೊಂಡಿದ್ದೀವಿ. ಆಧುನಿಕತೆ ಎಷ್ಟೇ ಬದಲಾವಣೆಗಳಾದರೂ ಕೂಡ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯನ ಉಳಿಸ್ಕೊಂಡು ಬಂದಿರೋಂಥ ಒಂದು ಹಬ್ಬ. ಇಂಥ ಹಬ್ಬದ ಟೈಮಲ್ಲಿ ತವ್ರ ಮನೇಲಿ ಕರೆದು ಮಾಡೋ ರೀತಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಪೂಜೆ ಮಾಡಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಈ ಹಬ್ಬ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ತುಂಬಾ ಖುಷಿ. ಮುಖ್ಯವಾಗಿರೋ ಕಾರಣ ತಾಯಿ ಮನೆಗೆ ಹೋಗ್ತೀವಿ ಅಂತ ಹೇಳೋದು. ವಸುದೈವ ಕುಟುಂಬಕಂ ಅಂತ ಅಂದರೆ ಜೀ ಕನ್ನಡದ ಆ ಬಾಂಧವ್ಯ ಇದೆಯಲ್ಲ, ಈ ಬಾಂಧವ್ಯ ಒಂದಿಷ್ಟು ಜನಕ್ಕೆ ಮಾತ್ರ ಸಿಕ್ಕಂಥದ್ದಲ್ಲ. ರಾಜ್ಯದ ಪ್ರತಿಯೊಬ್ಬ ಹೆಣ್ಮಕ್ಳು ನೋಡಿ, ನಮ್ಮಲ್ಲಿ ಮರದ ಬಾಗಿನ ಅಂತ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಈ ಬಾಗಿನವನ್ನು ಕೊಡುವ ಕಾಯಕವನ್ನು ಇವತ್ತು ನಿನ್ನೆ ನಾವು ಮಾಡಿರ್ತಕ್ಕಂಥದ್ದಲ್ಲ. ಸುಮಾರು ವರ್ಷಗಳಿಂದ ಈ ಬಾಗಿನ ಕೊಡುವಂಥ ಒಂದು ಪ್ರಕ್ರಿಯೆಗೆ ನಾವು ಮುಂದಾಗಿದ್ದೀವಿ. ಈ ಮುಂದಾಗಿರ್ತಕ್ಕಂತಹ ಇವಳು ಒಂದು ಸಮ ಎಲ್ಲ ಕೆಲಸ ಕೊಡ್ತಾಳ ಅಂತ ಇರಲಿ. ಈ ಬಾಗಿನದ ಪ್ರಕ್ರಿಯೆಯೂ ನಮ್ಗೆ ಭಾಳ ಸಂತೋಷ. ನೀವೆಲ್ಲ ಹೊರಡುವಾಗ ನಿಮಗೂ ಕೊಡ್ತೇನೆ, ಇದನ್ನು ನೀವು ತೊಗೊಂಡು ಹೋಗಬೇಕು. ಹಾಗೆಯೇ ನಾವು ಒಂದಷ್ಟು ಗೌರವವಾಗಿ ನಾಣ್ಯವನ್ನು ನಿಮಗೆ ಕೊಡ್ತೀವಿ, ಅದನ್ನು ತಾವು ತಗೊಳ್ಕೊಂಡು ಹೋಗಬೇಕು. ಇದು ಸ್ವರ್ಣಗೌರಿಯ ವಿಶೇಷವಾಗಿರತಕ್ಕಂತಹ ಬಾಗಿನ. ಅಂದರೆ ಹೆಣ್ಣು ಮಕ್ಕಳಿಗೆ ತವರಿನಿಂದ ಕೊಡ್ತಕ್ಕಂಥ ಒಂದು ತವರಿನ ಉಡುಗೊರೆ. ಈ ತವರಿನ ಉಡುಗೊರೆಗೆ ಜೊತೆಗೆ ನಾವು ಮಂಗಳ ದ್ರವ್ಯಗಳನ್ನು ಸಹಿತ ನಿಮಗೆ ಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ನಾಣ್ಯವನ್ನು ಕೊಡ್ತೀವಿ. ನಾನು ಕೊಡುವ ನಾಣ್ಯಕ್ಕೆ ನಿಮಗೆ ಏನು ಬರುತ್ತೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಕೊಡುವಂತಹ ನಾಣ್ಯ ಇದು ತವರಿನ ಉಡುಗೊರೆ. ಹಿಂದೆ ಒಂದು 5 ರೂಪಾಯೋ 10 ರೂಪಾಯೋ ಮನಿ ಆರ್ಡ್ರ್ ಮಾಡಿಬಿಟ್ರೆ, ನೀನು ಇಲ್ಲೇ ಬಮ್ಮ ನೀನು, ತವರಿನಿಂದ ಒಂದು 5 ರೂಪಾಯಿ 10 ರೂಪಾಯಿ ಮನಿ ಆರ್ಡ್ರ್ ಬಂದುಬಿಟ್ರೆ ಅದ್ರ ಆನಂದ ಇರ್ತಿತ್ತು. ಆ ಆನಂದ ಇವತ್ತೆಲ್ಲರಿಗೂ ಸಿಗುವಂಥದ್ದು ಆಗಬೇಕು ಅಂತಲೇ ನಮ್ಮ ಈ ಪ್ರಯತ್ನ. ಅದಕ್ಕೋಸ್ಕರ ಇದಕ್ಕೊಂದು ಮ್ಯೂಸಿಕ್ ಇರಬೇಕೇನೋ ಅಂತ ಗೌರಿ ಹಬ್ಬಕ್ಕೆ ಮ್ಯೂಸಿಕ್ ಹಾಕಿದ್ರೆ ಸರಿನಾ ಅಂತ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗುರುಜಿ, ಅದಕ್ಕೆ ಈ ಭಾಗನ ಕೊಡಲ್ಲ ನಾವು. ಇದು ನಮ್ಮ ಮನೆಯ ಮುದ್ದು ಭಾಗನ. ಸ್ವರ್ಣಗೌರಿ ಗೌರಿ ಅನುಷ್ಠಾನ ಮನೇಲಿ ಪೂಜೆ ಮಾಡ್ತಿದ್ರೆ ಇಬ್ಬರು ಮಕ್ಕಳು. ಒಳ್ಳೇದಾಗಲಿ. ನೀವೆರಡು ಮಾತಾಡಿಮ್ಮ. ವಸುದೈವ ಕುಟುಂಬಕಂ ಎಂಬತಕ್ಕಂತಹದ್ದು. ಜೊತೆಗೆ ನೀವು ಇವತ್ತಿನ ದಿವಸ ಈ ಒಂದು ನೀವು ಹೇಳಿದ್ರಿ, ನಾವು ನಮ್ಮ ಕುಟುಂಬಕ್ಕೆ ಬಂದಿದ್ದೀವಿ, ತವರಿಗೆ ಬಂದಿದ್ದೀವಿ ಅಂತ. ಇದು ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ನಮ್ಮ ಜೀ ಕನ್ನಡ ತೋರಿಸುವಂಥ ಪ್ರೀತಿ ವಿಶ್ವಾಸ. ಹಾಗಾಗಿ ಬೆಳಗಿನಿಂದ ಸಂಜೆವರೆಗೂ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಮೆಚ್ಚುಗೆಯಿಂದ ವ್ಯಕ್ತಪಡಿಸಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಪ್ರಥಮ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಜೀ ಕನ್ನಡ ವಸುದೈವ ಕುಟುಂಬಕಂ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸತತ 10 ವರ್ಷಗಳಿಂದ ನಿರಂತರವಾಗಿ ನಡೆದು ಬರಲಿಕ್ಕೆ ಕಾರಣ ನಿಮ್ಮಂಥ ತಾಯಂದಿರು, ನೀವು ನಮ್ಮ ಮೇಲಿಟ್ಟಂಥ ಪ್ರೀತಿ ವಿಶ್ವಾಸ. ಹಾಗಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವರ್ಣಗೌರಿ ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು ನಮಗೂ ಬಹಳ ಸಂತೋಷ. ಹಾಗೆ ತಾವು ತಮ್ಮ ಅನಿಸಿಕೆ ಹೇಳ್ತಿದ್ರಿ, ಬಹಳ ಸಂತೋಷ. ಹಾಗೆ ನಿಮ್ಮ ಪತಿದೇವರಲ್ಲಿರ್ತಕ್ಕಂಥ ಜ್ಞಾನ ಅಪಾರ, ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆ ಮತ್ತಷ್ಟು ಅಪಾರ. ನಿಮ್ಮ ವಿದ್ಯಾಪರಿಚಯವನ್ನು ಸ್ವಲ್ಪ ಮಾತು ಮಾಡಿ. ವಿದ್ಯಾಪರಿಚಯವನ್ನು ವಿದ್ಯೆನೇ ಮಾಡಬೇಕು. ಮೊದಲನೇದಾಗಿ ನೀವು ಪುಸ್ತಕಗಳು ಅಂತ ಹೇಳಿದ್ರೆ ಸ್ವಲ್ಪ ಮೇಲೆ ಒಂದು 60 ವರ್ಷ
ಒಂದು ಪುರಾತನ ಇರುವಂತ ಪುಸ್ತಕದ ಅಂಗಡಿ ಗುರುಜಿ, ನಮ್ದು ಶ್ರೀನಿಧಿ ಪಬ್ಲಿಕೇಶನ್ ಅನ್ನೋದು. ಹಲವಾರು ದೇವರಿಗೆ ಸಂಬಂಧಪಟ್ಟ ಎಲ್ಲಾ ಪುಸ್ತಕಗಳು, ಸಾಂಪ್ರದಾಯಿಕವಾಗಿರುವಂತಹ ವರಮಹಾಲಕ್ಷ್ಮಿ ಪುಸ್ತಕದಿಂದ ಹಿಡಿದು ಹಲವಾರು ಪುಸ್ತಕಗಳು ನಮ್ಮ ಈ ಪಬ್ಲಿಕೇಶನ್ ಕೆಳಗಡೆ ಸಿಗುತ್ತೆ. ಹಾಗೆ ನೀವು ಜನಗಳಿಗೆ ಉಪಯೋಗ ಆಗಲಿ ಅಂತ ನೀವು ಬರ್ಕೊಟ್ಟಿರುವಂಥ ಹಲವಾರು ಪುಸ್ತಕಗಳು, ನೀವು ಇಲ್ಲೇನೆಲ್ಲ ಹೇಳ್ತಿದ್ದ ಅದರಲ್ಲಿರುವಂಥ ಹಲವಾರು ವಿಚಾರಗಳನ್ನ ನೀವು ನಾವು ಏನೇ ಒಂದು ಹೇಳಿದ್ರು ಕೂಡ ಪುಸ್ತಕ ರೂಪದಲ್ಲಿ ಆ ಒಂದು ವಿಚಾರಗಳಿದ್ರೆ ಹಲವಾರು ಜನಗಳಿಗೆ ತಲುಪುತ್ತೆ. ಆ ಎಲ್ಲ ಪುಸ್ತಕಗಳು ಕೂಡ ನಮ್ಮ ಪಬ್ಲಿಕೇಶನ್ ಕೆಳಗಡೆ ಸಿಗುತ್ತೆ. ಎಲ್ಲ ವಿಧವಾದ ದೇವರಿಗೆ ಸಂಬಂಧಪಟ್ಟ ಪುರಾಣಗಳಿರ್ಬೋದು, ಹಾಗೆ ಸಂಸ್ಕೃತಿ, ಯಾವುದೇ ವಿಧವಾದ ಪುಸ್ತಕಗಳಿದ್ರೂ ಕೂಡ ನಮ್ಮ ಪಬ್ಲಿಕೇಶನಲ್ಲಿ ಸಿಗುತ್ತೆ. ತುಂಬ ಸಂತೋಷ. ಇದು ಬೇಕು, ಯಾಕೆಂದರೆ ಹೇಳೋದು ಬರೀ ಕೇಳೋದು ನಮ್ಮ ಆಗಬಾರ್ದು. ಆ ಕೇಳೋದ್ರ ಜೊತೆಗೆ ಬರಹ ಇದ್ದು ಒಂದು ಗ್ರಂಥ ಅಂತಿದ್ರೆ ಅದು ಬಹಳ ಒಳ್ಳೆಯದು. ಹಾಗೆ ನಮ್ಮ ಈ ಧಾರ್ಮಿಕವಾದಂಥ ಕಾರ್ಯಕ್ರಮಕ್ಕೆ ಸದಾಕಾಲ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಿಮ್ಮ ಪತಿದೇವರು. ಒಳ್ಳೆಯದಾಗಲಿ. ನಿಮ್ಮ ಮತ್ತು ನಿಮ್ಮ ಪತಿದೇವರ ಒಂದು ಸಂಪೂರ್ಣವಾದ ದಾಂಪತ್ಯ ಜೀವನ ಇನ್ನೂ 100 ಕಾಲ ಚೆನ್ನಾಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು ನಮ್ಮ ಮನುಷ್ಯರು ಏನು ಮಾತಾಡಲ್ವಾ? ಅದೇ ಅವ್ರು ಆಗ್ಲೇ ಕಿವಿಗೆ ಹೇಳ್ಬಿಟ್ಟಿದ್ರು, ದಯವಿಟ್ಟು ಮೈಕೆಲ್ಲ ನನ್ನ ಹತ್ರ ಬರಲೇಬಾರ್ದು ಅಂತ. ಒಂದು ಹಬ್ಬದ ಶುಭಾಶಯ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ. ಸ್ವಲ್ಪ ಹತ್ರ ಇಟ್ಕೊಳ್ಬೇಕು, ಮನೇಲಿ ಜೋರಾಗಿ ಕಿರ್ಚಾಡ್ತಿರಲ್ಲ, ಹಂಗಲ್ಲ. ಓ, ಈಗಾಗ್ಲೇ ಬಂಧುಗಳೇ, ರಾಖಿ ಹಬ್ಬದ ದಿನ ಇದಾಗಿಲ್ಲ, ಮಾತುಕತೆ ಆಗಿಲ್ಲ, ಈಗ ಗೌರಿ ಬಂದಿದೆ ಸ್ವಲ್ಪ ಅಂತ. ಆಗ ಸ್ವಲ್ಪ ವಾಯ್ಸ್ ರೈಸ್ ಚೆನ್ನಾಗೇ ಇತ್ತು, ಈಗ ಎಲ್ಲ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗ್ಲೇ ನನ್ನ ತಮ್ಮ ಹೇಳಿದಾಗೆ ರಾಖಿ ಹಬ್ಬದ ಗಿಫ್ಟು ಬಂದಿಲ್ಲ, ಗೌರಿ ಗಣೇಶ ಹಬ್ಬದ ಗಿಫ್ಟು ಬಂದಿಲ್ಲ. ಸಂಬಳ ಬಂದಿಲ್ಲ. ಇವಾಗ ಎಲ್ಲರೂ ಸೇರಿ ಟ್ಯಾಕ್ಸ್ ಅಂತೂ ಹಾಕ್ಬೇಕು, ಅಪ್ಪಂಗೂ ಹಾಕ್ಬೇಕು, ತಮ್ಮಂಗೂ ಹಾಕ್ಬೇಕು. ಅದಕ್ಕೆ ಕಾಯ್ತಾ ಇದೀವಿ. ಅಪ್ಪ ಕೊಡ್ಸಿರೋ ಸೀರೆ ಉಟ್ಕೊಂಡು ಬಂದು ಇವಾಗ ತಿರುಗಿ ಅಪ್ಪನ ಬಗ್ಗೆ ಗುರುಗಳು ನಿಧಾನಕ್ಕೆ ಜಾರ್ಕೊಂಡ್ರು. ಒಳ್ಳೇದಾಗ್ಲಿ. ಇನ್ನ ಅಲ್ಲ, ಓ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಷ್ಟೇನಾ? ಗೌರಿ ಗಣಪತಿ ಹಬ್ಬಕ್ಕೆ ಏನು ತಗೊಂಡಮ್ಮ? ಮಾವ ಏನು ತಗೊಂಡಿಲ್ಲ ಮಾವ, ಇವಾಗ ತಗೊಂತೀನಿ ಮಾವ, ನೀವು ಕೊಡಿಸ್ತೀರಲ್ಲ ಇವಾಗ ತಗೊಂತೀನಿ. ಕೇಳಿ ತಪ್ಪಾಯ್ತಾ ಅಂತ. ಸಾಫ್ಟ್ ಆಗಿತ್ತು ಇದು. ಇನ್ನ ನಮ್ಮ ಪ್ರಿಯಮ್ಮರವರು ತಾವಂತೂ ಹೇಳಲೇಬೇಕು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ನಿಮ್ಮ ಕಡೆ ಮಂಗಳೂರು ಕಡೆ ಹೇಗೆ ಮಾಡ್ತೀರಿ ಇದನ್ನ ಹೇಳಿ? ಹೇಗೆ ಮಾಡ್ತೀರಿ? ಗೌರಿ ಪೂಜೆ ಅಂತ ಹೇಳೋದು ನಮ್ದು ಸಂಜೆ ಹೊತ್ತಿಗೆ ಬರುವಂಥದ್ದು. ಇವತ್ತು ಇನ್ನು ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳಿ. ಮಂಗಳೂರಲ್ಲಿ ಗೌರಿ ಪೂಜೆ ಅನ್ನೋದು ಸಂಜೆ ಹೊತ್ತು ಬರುವಂಥದ್ದು. ಮತ್ತೆ ತಾಯಿ ಮನೆಗೆ ಹೋಗುವಂಥದ್ದು, ಬಳೆ ಧರಿಸುವಂಥದ್ದು, ಹಾಕುವಂಥದ್ದು ಇರ್ತದೆ. ಹಾಗೆ ಗಣಪತಿ ನಾಳೆ ಮನೆಯಲ್ಲಿ ಕೂರಿಸ್ತಾರೆ. ಅಲ್ಲ, ಇವತ್ತು 2 ಒಟ್ಟಿಗೆ ಬಂದಿದ್ದರಿಂದ ನಿಮ್ಮ ಪ್ರಾಂತ್ಯಗಳಲ್ಲಿ ಇಲ್ಲ, ತಾವು ನಾಳೆನೇ ಮಾಡೋದು. ನಾಳೆ ಮಾಡ್ತಿದ್ರಿ ಅಂದ್ರೆ ನಾಳೆ ಬೆಳಗ್ಗೆನೂ 10:30ವರೆಗೂ ಚತುರ್ಥಿ ಇರೋದ್ರಿಂದ ಗಣಪತಿ ಹಬ್ಬ ಇವತ್ತು ಮತ್ತೆ ನಾಳೆ 2 ದಿವಸ ಇದೆ. ಆದ್ರೆ ಶಾಸ್ತ್ರ ಪ್ರಕಾರ ಇವತ್ತಿನ ದಿವಸ ನಮ್ಮ ಪಂಚಾಂಗ ಶಾಸ್ತ್ರ ಪ್ರಕಾರ ಮತ್ತು ಇಡೀ ರಾಜ್ಯವೇ ಇದನ್ನ ಅನುಸರಿಸೋದು, ಒಬ್ಬರಿಬ್ಬರು ಮಾಡೋಂಥದ್ದಲ್ಲ. ಒಂದಷ್ಟು ಪ್ರಾಂತ್ಯಗಳಲ್ಲಿ ಇವತ್ತು ಮಾಡ್ತಾರೆ. ದೇಶಾಚಾರ ಪದ್ಧತಿ ಅಂತಲೂ ಹೇಳ್ಬೋದು. ದೇಶಾಚಾರ ಪದ್ಧತಿ ಇರೋದ್ರಿಂದ ಆಯಾ ಪ್ರಾಂತ್ಯಗಳಲ್ಲಿ ಆಯಾ ಭಾಗಗಳಲ್ಲಿ ಒಂದೊಂದಷ್ಟು ದಿನಗಳಲ್ಲಿ ಒಂದೊಂದು ಕ್ರಮವನ್ನು ಅನುಸರಿಸ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಡೀ ರಾಜ್ಯದಾದ್ಯಂತ ಸ್ವರ್ಣಗೌರಿಯ ಆರಾಧನೆ ಮಾಡುವಂತಹ ಕಾಯಕವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳಿಗೂ ಸಹಿತ ಒಳ್ಳೆಯದಾಗಲಿ. ಹಾಗೆ ವಿದ್ಯಾರವ್ರಿಗೆ ಕೊಡಿ ಫೋನ್ ಮೈಕ್ನ. ನೀವು ಸ್ವರ್ಣಗೌರಿ ಅನುಷ್ಠಾನವನ್ನು ನಿಮ್ಮ ಹಿಂದಿನ ಪರಂಪರೆಯಿಂದಲೂ, ಅಂದರೆ ನಿಮ್ಮ ಅತ್ತೆಯವರು, ನಿಮ್ಮ ಅಜ್ಜಿ ಮನೆ, ತಾಯಿ ಮನೆ, ಅಲ್ಲಿನ ಪದ್ಧತಿ, ಯಾಕೆಂದರೆ ನಿಮ್ಮ ಊರು, ನಿಮ್ಮ ಹುಟ್ಟೂರು ಯಾವ ಕಡೆ? ಕೊಡಗು ಗುರುಜಿ. ಅದಕ್ಕೋಸ್ಕರನೇ ಮಾತಾಡ್ಸಿದ್ದು ನಾನು. ಕೊಡಗಲ್ಲಿ ಗೌರಿ ಗಣಪತಿ ಹೇಗೆ? ಕೊಡಗಿನಲ್ಲಿ ಗೌರಿ ಗಣಪತಿ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಅವತ್ತು ವರ್ಷದಲ್ಲಿ ಒಂದಿನ, ನಾನಿರುವ ಜಾಗ ವಿರಾಜಪೇಟೆ, ಅಲ್ಲಿ ಗೌರಿ ಹಬ್ಬಕ್ಕಾಗಿ ಗೌರಿ ದೇವಸ್ಥಾನ ಅಂತಾನೆ ಒಂದು ಸಪ್ರೇಟ್ ಆಗಿ ದೇವಸ್ಥಾನ ಇದೆ. ಅವತ್ತು ಬೆಳಗ್ಗೆನೆ ಹೋಗಿ ಒಂದು ಕೆರೆಗೆ ಹೋಗಿ ಪೂಜೆ ಮಾಡಿ ಗೌರಿನ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಇಡೀ ಊರು ಪೂರ್ತಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಆ ಮೆರವಣಿಗೆ ಮಾಡೋ ಸಮಯದಲ್ಲಿ ಇಷ್ಟೆಲ್ಲ ಕಥೆ ಇದೆ ಎಂದಿದ್ರೆ ಇವತ್ತಿನ ಗೌರಿ ಹಬ್ಬನ ವಿರಾಜಪೇಟೆಗೆ ಬಂದ್ಬಿಡ್ತಿದ್ವಿ ನಾವು. ಬನ್ನಿ ಗುರುಜಿ, ಬನ್ನಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಹಬ್ಬದಲ್ಲಿ ಒಂದು ಬಿಂದಿಗೆಯಲ್ಲಿ ಗೌರಿಗೆ ಸಂಬಂಧಪಟ್ಟ ಹಾಗೆ ಕನ್ನಡಿ ಇರ್ಬೋದು, ಬಾಚಣಿಗೆ ಇರ್ಬೋದು, ಈ ರೀತಿ ಹಲವಾರು ವಸ್ತುಗಳನ್ನ ಬಿಂದಿಗೆಯಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಒಂದು ವಸ್ತುನ ತೆಗಿತಾರೆ. ಬಾಚಣಿಗೆ, ಕನ್ನಡಿ, ಆ ಏನು ವಸ್ತು ನಮ್ಗೆ ಆ ಕೈಗೆ ಸಿಗುತ್ತೋ ಅದ್ರ ಪ್ರಕಾರ ಆ ವರ್ಷ ಪೂರ್ತಿ ಇರುತ್ತೆ ಅನ್ನೋದು. ಕನ್ನಡಿ ಬಂದ್ರೆ ಒಂದ್ ವಿಧವಾಗಿರುತ್ತೆ, ಬಾಚಣಿಗೆ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನ ಹೇಳ್ತಾರೆ. ಈ ಗೌರಿ ಜೊತೆಗೆ ಬರ್ಬೇಕಾದ್ರೆ ಏನ್ ತಂದ್ರು ಅಂತ ಹೇಳ್ಕೊಂಡು ಕೇಳಿ ವಿಚಾರ ಪಟ್ಕೊಂಡು ಸಂತೋಷ ಪಡೋದೇ ಒಂದು ತುಂಬಾ ಖುಷಿಯಾಗಿರುವಂತ ಒಂದು ವಿಶೇಷ. ಅಂದ್ರೆ ಇದು ವಿಶೇಷನೇ. ಯಾಕೆಂದ್ರೆ ನೀವು ಎಲ್ಲವನ್ನೂ ಸಿದ್ಧ ಬಿಂದಿಗೆ ಎಲ್ಲ ಹಾಕಿ ಒಂದ್ಸತಿ ಕೈ ಹಾಕಿದಾಗ ನಿಮಗೆ ಏನ್ ಸಿಗುತ್ತೋ ಅದು ಸಿಕ್ಕಿದ ತಕ್ಷಣ ತೆಗಿತೀರಲ್ಲ,
ಬಾಚಣಿಗೆ ಸಿಕ್ಕಿದ್ರೆ ಅದರ ಭವಿಷ್ಯತ್ತಿರುತ್ತೆ, ಹೌದು. ಕನ್ನಡಿ ಸಿಕ್ಕಿದ್ರೆ ಅದರ ಭವಿಷ್ಯ ಇರುತ್ತೆ, ಮಂಗಳ ದ್ರವ್ಯ ಸಿಕ್ಕಿದ್ರೆ ಅದರ ಭವಿಷ್ಯ ಇರುತ್ತೆ. ಏನೇ ಆದರೂ ನಮ್ಮ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ಇಷ್ಟೆಲ್ಲ ವೈಭವೀಪೂರಿತವಾಗಿರ್ತಕ್ಕಂಥ ಸ್ವರ್ಣಗೌರಿ ಅನುಷ್ಠಾನ ವೀರಾಜಪೇಟೆ ಕೊಡಗಲ್ಲಿ ನಡೀತಿದೆ ಅಂದರೆ ನಿಜಕ್ಕೂ ಕೊಡಗು, ವೀರಾಜಪೇಟೆ ಒಮ್ಮೆ ನಾನು ಸ್ವರ್ಣಗೌರಿ ಅನುಷ್ಠಾನಕ್ಕೆ ಬರಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಅದೇ ರೀತಿ ಆ ವರ್ಷ ಪೂರ್ತಿ ಅದರ ಫಲವನ್ನ ಇಟ್ಕೊಂಡು ಮಾಡ್ತೀವಿ. ಗಣಪತಿನೂ ಕೂಡ ಅಲ್ಲಿ ಇಡೀ ಊರಲ್ಲಿ ಎಲ್ಲಾ ಕಡೆಯನ್ನು ಕೂರಿಸಿ ಗಣಪತಿ ವಿಸರ್ಜನೆ ದಿನ ಎಲ್ಲಾ ಗಣಪತಿಗಳು ಮೆರವಣಿಗೆ ಬರುತ್ತೆ. ತವ್ರ ಮನೆಯಲ್ಲಂತೂ ತುಂಬಾ ವಿಶೇಷವಾಗಿ ಆಚರಿಸ್ತಾರೆ ಅದ್ರ ನನ್ನ ತವರೂರಲ್ಲಿ. ಆದಷ್ಟು ಅಲ್ಲಿಂದ ಬರುವಂತಹ ಖಾದ್ಯಗಳನ್ನ ಬರೀ ನಿಮಗಷ್ಟೇ ಅಲ್ದಿರ ನಮಗೂ, ನಾವು ಆಶ್ರಮದಲ್ಲಿ ಇದ್ದೀವಿ ಅಂತ ಹೇಳಿ ನಮ್ಮನ್ನು ಮರೀದಿರಾ ಪ್ರಸಾದ ತಗೊಂಡು ಬನ್ನಿ. ಖಂಡಿತ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ನಿಮ್ಮನೇಲಿ ಹೇಗೆ ನಡೆಸ್ತಾರೆ ಅಂತ ನೀವು ಹೇಳಿದ್ರಲ್ಲ, ಮಾತಾಡ್ರೆ ಟ್ಯಾಕ್ಸ್ ನೀವು ಟ್ಯಾಕ್ಸ್ ಇರಲಿ. ಎಲ್ಲರೂ ಹೂವು ಕೈಗೆ ತಗೊಳ್ಳಿ. ಸ್ವರ್ಣಗೌರಿಯ ಪ್ರಾರ್ಥನೆಗೂ ಮುನ್ನ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ. ಇವತ್ತಿನ ದಿವಸ ನಿಮ್ಮ ಅಭಿಮಾನಿಗಳೊಬ್ರು ಬಹಳ ವಿಶೇಷವಾಗಿ ಒಂದು ಇದನ್ನ ಕಳಿಸಿದ್ದಾರೆ ಗುರುಗಳೇ. ಅದು ಬಹಳ ಮುಖ್ಯ. ಸ್ವರ್ಣಗೌರಿ ಇವತ್ತು ಸಹ ಇದೇನಿದು ಗೌರಿನೇ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಗುರುಗಳೇ, ಇದರಲ್ಲಿ ಚಕ್ಷುರ್ಮತಿನೂ ಇದೆ, ನಾನು ಇದನ್ನ ತದನಂತರ ಕೊಡ್ತೀನಿ ಗುರುಗಳೇ. ಆಯ್ತು. ಮೊದಲನೇದಾಗಿ ಅರಿಶಿನದಿಂದ ಒಂದು ಗೌರಿಯನ್ನ ಮಾಡಿ ಕಳಿಸಿದ್ದಾರೆ ಗುರುಗಳೇ, ಬಹಳ ಅದ್ಭುತವಾಗಿ. ಇನ್ನ ಒಂದು ಗಣಪನನ್ನು ಕೂಡ ಮಾಡಿ ಕಳಿಸಿದ್ದಾರೆ ಗುರುಗಳೇ ಅರಿಶಿನದಲ್ಲಿ. ಇದು ಬಹಳ ಮುಖ್ಯ, ಯಾಕೆಂದ್ರೆ ಅದಕ್ಕೆ ಅರಿಶಿಣಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಹೌದು, ನಾನು ಮೊದಲಿಂದ ಹೇಳ್ತಾ ಬಂದಿದ್ದೇನೆ. ತುಂಬ ಚೆನ್ನಾಗಿದೆ. ಎಲ್ಲಿಂದ ಬಂದಿರೋದು ಗುರುಗಳೇ? ಇದು ರಮೇಶ್ ರವರು ಕಳಿಸಿರೋದು ಗುರುಗಳೇ. ಇದು ಬಸವೇಶ್ವರ ನಗರ, ಇಲ್ಲೇ ಬೆಂಗಳೂರೇ ಗುರುಗಳೇ. ಬಸವೇಶ್ವರ ನಗರ ರಮೇಶ್ ರವರು ಕಳಿಸಿದ್ದಾರೆ ಗುರುಗಳೇ. MS ರಮೇಶ್. ನೋಡಿ, ಭಾಳ ಚೆನ್ನಾಗಿದೆ. ನೀವು ಕಳಿಸಿರುವಂತಹದ್ದು ಗೌರಿ ಮತ್ತು ಗಣಪತಿ ಎರಡೂ ನಮಗೆ ಬಂದು ಸೇರಿದೆ. ಅದು ಅರಿಶಿಣದ ಗೌರಿ ಮತ್ತು ಅರಿಶಿಣದ ಗಣಪತಿಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಗೆ ತಾವು ಮುಂದಾಗಿದ್ದೀರಿ. ಇದು ಬಹುಶಃ ನಿಮ್ಮ ಪದ್ಧತಿಯೋ ಅಥವಾ ನೀವು ಮೊದಲಿಂದ ಮಾಡ್ಕೊಂಬಂದಿರೋದೋ ಏನೋ ನನಗೆ ಗೊತ್ತಿಲ್ಲ. ಅದರದ್ದು ಇನ್ನೂ ಮಾಹಿತಿ ತುಂಬ ಇದೆ, ನಾನೇನು ಓದೋಕ್ಕಾಗಿಲ್ಲ, ಈಗ ಓದೋಂಥ ಸಮಯ ನಮ್ಮದು ಇವಾಗಲ್ಲ. ಆದರೂ ನೀವು ಗೌರಿ ಗಣಪತಿ ಕಳಿಸಿದ್ರಿಂದ ಇದನ್ನು ನಾವು ಮೊದಲೇ ತೊಗೊಂಡಿದ್ದೀವಿ. ತುಂಬ ಸಂತೋಷ. ಅದರಲ್ಲೂ ಅರಿಶಿಣದಿಂದ ಇದು ಪರಿಸರವನ್ನು ಕಾಪಾಡ್ತಕ್ಕಂಥದ್ದು, ಪರಿಸರ ಸಂರಕ್ಷಣೆಗೆ ಇದು ಬಹಳ ಒಳ್ಳೆಯ ವ್ಯವಸ್ಥೆ ನೀವು ಮಾಡಿದ್ದೀರಿ. ಹಾಗೆ ಮಣ್ಣಿನ ಗಣಪನ್ನೇ ಇಟ್ಟು ಪೂಜಿಸಬೇಕು ಎಂಬತಕ್ಕಂಥದ್ದಕ್ಕೆ ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ದೇವೆ. ಪರಿಸರ ಸಂರಕ್ಷಣೆ ಆಗಬೇಕು, ಜಲಚರಗಳು ಉಳಿಬೇಕು, ಪ್ರಾಣಿ ಪಕ್ಷಿಗಳಿರಬೇಕು, ದನಕರುಗಳು ಎಲ್ಲ ಉಳ್ಕೋಬೇಕು. ಅದಕ್ಕಾಗಿ ಸಾಧ್ಯವಾದಷ್ಟು ಇಂತಹ ಒಂದು ಪ್ರಕ್ರಿಯೆಗಳಿಗೆ ಮುಂದಾಗ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಅರಿಶಿಣ ಎಂಬತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಇದು ಬಹಳ ಬೇಕಾಗಿರ್ತಕ್ಕಂಥದ್ದು. ಟರ್ಮರಿಕ್ ಅರಿಶಿಣ ಪುಡಿಯಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಯಶಸ್ಸಿದೆ, ಇಡೀ ಕುಟುಂಬದಲ್ಲಿ ಒಂದು ತನ್ನದೇ ಆದಂಥ ಒಂದು ಚೈತನ್ಯವನ್ನು ತುಂಬಿಕೊಳ್ಳುತ್ತೆ. ಅಂಥ ಅರಿಶಿಣದ ಗೌರಿ ಗಣಪತಿಯನ್ನು ಕಳಿಸಿದಿರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಡಿನ ದೇಶದ ಜನತೆಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಗಣಪತಿ ಪೂಜೆಯನ್ನು ಪ್ರಾರಂಭಿಸೋಣ. ಓಂ ಗಣಾನ ಅಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿ ಬಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಓಂ ಸ್ವರ್ಣಗೌರಿಯೇ ನಮಃ. ಮಹಾಗಣಪತಿ ದೇವತಾಭ್ಯೋ ನಮಃ. ಎಲ್ಲರೂ ಹೂ ತಗೊಂಡ್ರಲ್ಲ, ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎಲ್ಲರೂ ಮಂತ್ರ ಭಾಗಕ್ಕಿನ್ನ ಶ್ರದ್ಧೆಯಿಂದ ಕೇಳಿಕೊಳ್ಳುವಂಥದ್ದು, ಶ್ರದ್ಧೆಯಿಂದ ಹೇಳುವಂಥ ಮಾತು ಒಂದಿದೆ. ಏನಪ್ಪ ಅಂದರೆ, ಗೌರಿಯ ಅನುಷ್ಠಾನವನ್ನು ಮಾಡ್ತಿದ್ದೀವಿ, ಸ್ವರ್ಣಗೌರಿ ಆರಾಧನೆ ಮಾಡ್ತಿದ್ದೀವಿ. ಮಂಗಳಪ್ರದವಾದಂತಹ ಭಾದ್ರಪದ ಮಾಸದ ಸ್ವರ್ಣಗೌರಿ ಅನುಷ್ಠಾನವನ್ನು ಮಾಡುವ ಇವತ್ತಿನ ಈ ಶುಭ ದಿನ ಗಣಪನ ಅನುಗ್ರಹದಿಂದ ಎಲ್ಲವೂ ಸಿದ್ಧ ಕಾರ್ಯಸಿದ್ಧಿ ಆಗಬೇಕು. ಯಾವುದೇ ಒಂದು ವಿಘ್ನಗಳ ಬರದಿರ ನೋಡ್ಕೊಳ್ಳಪ್ಪ, ನಿನ್ನ ಆಶೀರ್ವಾದ ಬೇಕು ತಂದೆ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ತಾಯಿಯನ್ನು ಆರಾಧನೆ ಮಾಡೋಣ. ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಾವಿಟ್ಟಿರುವ ಗಣಪ ಅಂತೂ ಬಹಳ ಆನಂದವಾಗಿದೆ. ಆ ಗಣಪತಿನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಅದ್ಭುತವಾಗಿದೆ ಗಣಪತಿ. ನೋಡಿ, ಇಷ್ಟೆಲ್ಲ ಸುಂದರವಾಗಿ ಗಣಪತಿ ವಿಗ್ರಹವನ್ನು ಮಾಡಿಬಿಡ್ತಾರೆ ಕಲೆಗಾರರು. ಅದಾದ ನಂತರ ಪೂಜೆ ಆದಮೇಲೆ 1 ದಿವಸಕ್ಕೆ ಬಿಡೋದಾ, 2 ದಿವಸಕ್ಕೆ ಬಿಡೋದಾ, 3 ದಿವಸಕ್ಕೆ ಬಿಡೋದಾ, ಬಿಡಬೇಕಾ ಬೇಡವಾ, ಈ ಚಿಂತನೆ ಶುರುವಾಗ್ಬಿಡುತ್ತೆ. ಗಣಪತಿನ ನೀರಿಗೆ ಬಿಡಬೇಕು, ಇದು ಶಾಸ್ತ್ರ. ಯಾಕೆಂದರೆ ಗಣಪತಿ ಬರಬೇಕು, ತಾಯಿ ಮಕ್ಕಳು ಇಬ್ಬರನ್ನೂ ಸಹಿತ ನಾವು ನೀರಿಗೆ ಗಂಗೆ ಹತ್ರ ಕಳಿಸ್ಕೊಡ್ಬೇಕು, ನೀರು ಕಳಿಸ್ಕೊಡ್ಬೇಕು ಅನ್ನೋ ಆಸೆ ಇರುತ್ತೆ, ಶಾಸ್ತ್ರ ಇದೆ. ಆದರೆ ಇಷ್ಟು ಅದ್ಭುತವಾದಂಥ ಕಲೆಯನ್ನು ನೀವು ವಿಗ್ರಹಗಳು ಮಾಡಿಬಿಟ್ರೆ, ಎಲ್ಲ ಕಲಾವಿದರಿಗೂ ಹೇಳ್ತಿದ್ದೇನೆ ಈ ಮಾತನ್ನು, ಎಲ್ಲ ಕಲಾವಿದರು ಯಾರೆಲ್ಲ ಗಣಪತಿ ಗೌರಿಯನ್ನು ಮಾಡಿ, ಅದು ವ್ಯಾಪಾರ ಅಲ್ಲ, ಅದು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆಗೆ ಬೇಕು ಅಂತ ವ್ಯವಸ್ಥೆ ಮಾಡಿ ನೀವು ಕಲಾವಿದರು ನಿಮ್ಮ ಕೈಲಿರ್ತಕ್ಕಂಥ ಕಲೆ ಇಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಮಾಡುವಂಥ ಸುಂದರವಾದಂಥ ಕಲಾಕೃತಿಗಳನ್ನು ವಿಗ್ರಹಗಳನ್ನು ಮಾಡ್ತೀರಿ. ಅದನ್ನು ನಾವು ಪೂಜಿಸ್ತೀವಿ ತಂದು.
ಅದಾದಮೇಲೆ ನೀರಿಗೆ ಬಿಡಬೇಕಾದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಯಾಕೆಂದ್ರೆ ಆ ಮುದ್ದು ಗಣಪ, ವಿಶೇಷವಾದಂಥ ಗಣಪ, ಬಾಲಗಣಪ, ಆ ಗಣಪನ ನೋಡಿದ್ರೆ ಅಷ್ಟು ಆನಂದ. ಗೌರಿ ನೋಡಿದ್ರೆ ಅದು ಬರಲ್ಲ. ಗೌರಿ ಏನಿದ್ರು ನಮ್ದಲ್ವಲ್ಲ, ಅದು ಹೆಣ್ಮಕ್ಳದ್ದು. ಆದರೆ ಗಣಪತಿನ ನೋಡಿದ್ರೆ ಮಾತ್ರ ನನಗೆ ಇವತ್ತಿಗೂ ಬಾಧೆ ಆಗುತ್ತೆ. ಗಣಪತಿ ವಿಸರ್ಜನಾ ಸಮಯದಲ್ಲಿ ನೀರತ್ರ ಹೋದಾಗ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ. ಏನೋ ಒಂಥರ ಬಾಂಧವ್ಯ, ಒಂದು ಬಾಂಡಿಂಗು. ಇದನ್ನು ಬಾಲಗಂಗಾಧರನಾಥ ತಿಲಕ್ ಅವರು, ಬಾಲಗಂಗಾಧರನಾಥ ತಿಲಕ್ ಅವರು ಅಂದು ದೇಶಕ್ಕೆ ಪರಿಚಯ ಮಾಡಿದ್ರು. ವಿಶೇಷವಾಗಿ ಗಣಪತಿ ಆರಾಧನೆ ಮಾಡಬೇಕು, ಸಂಘ ಸಂಸ್ಥೆಗಳಾಗಬೇಕು, ಎಲ್ಲರ ಮನೆಗಳಲ್ಲೂ ಸಹಿತ ಗಣಪನ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಪೂರ್ವದಲ್ಲಿ ತಂದರು. ಅದಾದ ಮೇಲೆ ನೋಡಿ, ಸೊಂದಿಗೊಂದು ಗಣಪ, ಬೀದಿಗೊಂದು ಗಣಪ, ಮನೆ ಮನೆಗೂ ಗಣಪ, ಎಲ್ಲೆಲ್ಲೂ ಗಣಪ, ಗಣಪ ಇಲ್ಲದ ಸ್ಥಳವೇ ಇಲ್ಲ. ಹಾಗೆ ಗಣಪನ ವಿಶೇಷವಾಗಿ ಆರಾಧನೆ ಮಾಡುವಂಥ ಈ ಸುಂದರವಾದಂಥದ್ದು. ಹಾಗೆ ಈ ಗಣಪನ ತಂದಿರತಕ್ಕಂಥವ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ಕಾಯಕ ಅತ್ಯದ್ಭುತವಾದಂತಹದ್ದು. ಸ್ವರ್ಣಗೌರಿ ಅನುಷ್ಠಾನಕ್ಕೂ ಮುನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ. ಗಣಪನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಣಪನಿಗೊಂದು ನಾಮಾರ್ಚನೆ ಮಾಡೋಣ. ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಪ್ರದಾಯಕಾಯ ನಮಃ. ಮಹಾಗಣಪತಯೇ ನಮಃ. ಸ್ವರ್ಣಗೌರಿ ದೇವತಾಭ್ಯೋ ನಮಃ. ಸ್ವರ್ಣಗೌರಿ ದೇವತನ ಅಂದರೆ ದೇವಿಯನ್ನು ಆರಾಧನೆ ಮಾಡೋಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಪಂಚಾಂಗ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಆ ಪಂಚಾಂಗ ಕ್ರಮವನ್ನು ನಾವು ಆಚರಣೆ ಮಾಡೋಣ. ಆದರೆ ನೀವಿನ್ನೇನು ವ್ಯವಸ್ಥೆ ಮಾಡ್ಕೊಳ್ಬೇಕು, ಈಗಷ್ಟೇ ಗಣಪತಿಯನ್ನು ಸಂಕಲ್ಪ ಮಾಡ್ತಾ ಇದ್ದೀವಿ. ಮನೇಲಿ ತಾಯಂದ್ರು ಹೆಣ್ಣು ಮಕ್ಕಳು ನೀವೇನು ವ್ಯವಸ್ಥೆ ಮಾಡ್ಕೋಬೇಕಾಗಿದೆಯೋ ಆ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೆಂಗಳೆಯರ ಆಗಮನ ಆಗೋಗಿದೆ. ಇನ್ನು ಈಗ ಮತ್ತೋರ್ವ ಹೆಂಗಳೆಯರ ಆಗಮನ ಆಗಿದೆ. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಅಶ್ವಿನಿರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗೌರಿ ಪೂಜಾ ಅನುಷ್ಠಾನಕ್ಕಾಗಿ. ಅಮ್ಮ, ತಮಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅವರು ಅಶ್ವಿನಿನ ಅಂತ ಹೆಸರೇ ಗೊತ್ತಾಗ್ಲಿಲ್ಲ, ನೀವು ಹೇಳಿದ್ರಿ. ಕರೆಕ್ಟ್ ಅಮ್ಮ? ಕೇಳಿದೆ ಗುರು. ಹೌದಾ? ನಾನು ಏನಿದು ಹೇಗೆ ಪರಲ್ಲಪ್ಪ ಇಷ್ಟು ಜ್ಞಾನವಂತ ಆಗ್ಬಿಟ್ಟಲ್ಲ ಶ್ರೀನಿವಾಸ ಅಂತ. ಕೊಡಿ ಮೈಕು. ಅದರ ಜೊತೆಗೆ ಇನ್ನ ಪೂಜಾನುಷ್ಠಾನಕ್ಕೆ ಪೂಜಾ ವಿಧಿವಿಧಾನಗಳನ್ನ ಕ್ರಮವಾಗಿ ನಡೆಸಲಿಕ್ಕೆ ಸಮಯ ಋತ್ವಿಜರ ಆಗಮನ ಆಗ್ಬೇಕಲ್ಲ. ಹರೀಶ್ ಅಣ್ಣರವರು, ನನ್ನ ಅಣ್ಣ, ಗಾಂಧಿ ಬಜಾರ್ನ ಶಿವಶಂಕರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಹರೀಶ್ ಅಣ್ಣರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಣ್ಣ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೈಕ್ ಕೊಡಿ ಅಮ್ಮ. ಗೌರಿ ಗಣಪತಿ ಹಬ್ಬ, ನೀವು ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮಲ್ಲಿ ಹೇಗೆ ಪದ್ಧತಿ ಆಚರಣೆ ಮಾಡ್ತಿದ್ದೀರಿ? ತಾವೆಲ್ಲಿಂದ ಬಂದಿದ್ದೀರಿ? ತಮ್ಮ ಈ ಪೂರ್ವ ಇತಿಹಾಸ ಸ್ವಲ್ಪ ಒಂಚೂರು. ಮೈಕು ಇನ್ನು ಸ್ವಲ್ಪ ಮೇಲೆ ಇಟ್ಟರೆ ಬರುತ್ತೆ. ಅಲ್ಲ, ಎಲ್ಲಿಂದ ಬಂದಿದ್ದೀರಿ ಅದನ್ನು ಹೇಳಿ. ನಾವು ಮಲ್ಲೇಶ್ವರಂ ಸಾಯಿ ಶುಭ್ ಟೂರ್ಸ್ ಇಂದ ಬಂದಿದ್ದೀವಿ. ಸ್ವಲ್ಪ ಜೋರ ಮಾತಾಡಿ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ಬೇಕಲ್ಲ. ನಾವು ಮಲ್ಲೇಶ್ವರಂ ಸಾಯಿ ಶುಭ್ ಟೂರ್ಸ್ ಇಂದ ಬಂದಿದ್ದೇವೆ. ಓಹೋ, ಗೊತ್ತು ನನಗೆ. ನೀವು ಯಾವಾಗ ಬಂದಿದ್ರಿ? ನಿಮ್ಮ ಮನೆಯವರು ಬಂದಿರಬೇಕು. ಹೌದು ಸ್ವಾಮಿ. ಯಾಕೆಂದ್ರೆ ನನಗೆ ನಿನ್ನೆನೂ ಫೋನ್ ಮಾಡಿದ್ರು, ನಾವು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೀವಿ, ನಮ್ಮ ಕಡೆಯವರೆಲ್ಲರೂ ಹೇಳ್ತಾರೆ ನಿಮ್ ಜೊತೆಗೆ ಹೋಗ್ಬೇಕು ಅಥವಾ ನೀವು ನಮ್ಮ ಜೊತೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಅವರೇ ಅಲ್ವಾ? ಹೌದು ಸ್ವಾಮಿ. ಒಟ್ಟು ಕಾಶಿ ಕರ್ಕೊಂಡು ಹೋಗಿ ಬಂದಿದ್ರಿ. ಇಲ್ಲಿ ಗೌರಿ ಪೂಜೆ ನಡೀತಾ ಇದೆ, ಈಗ ನನ್ನ ಕಾಶಿ ಕರ್ಕೊಂಡು ಹೋದ್ರೆ ಹೇಗೆ? ಇರ್ಲಿ, ನಾನು ಪುನಃ ನಿಮ್ಮನ್ನು ಮಾತಾಡಿಸ್ಬೇಕಾಗತ್ತೆ, ನಾನು ಮಾತಾಡಿಸ್ತೀನಿ. ತಮ್ಮ ಪೂರ್ತಿ ಹೆಸರು ಹೇಳಿ, ನಿಮ್ಮ ಮನೆಯವರ ಹೆಸರು ಹೇಳಿ. ಅಶ್ವಿನಿ ಅರುಣ್ ಕುಮಾರ್. ತುಂಬಾ ಸಂತೋಷ. ತಾವು ಗೌರಿ ಪೂಜೆ ಮನೆಯಲ್ಲಿ ಹೇಗೆ ಮಾಡ್ತೀರಿ? ಕ್ರಮ ಎಲ್ಲ ಪದ್ಧತಿ ಹೇಗೆ ಪಾಲಿಸಬೇಕು ಅದು ಎಲ್ಲ ಕಡೆ ಇರುತ್ತೆ, ಮನೇಲಿ ಮಾಡೋದು ಅದೇ ಅಡಿಗೆನೆ. ಆದ್ರೆ ನಿಮ್ಮ ಹುಟ್ಟೂರು ಯಾವುದು? ಬೆಂಗಳೂರು. ಹಂಗಾರೆ ನೀವು ನಮ್ಮವರೇ ಬಿಡಿ, ಅಲ್ಲಿ ಇಟ್ಬಿಡಿ. ಹಂಗಾರೆ ಏನೋ ಬೇರೆ ಕಡೆ ಆಗಿದ್ರೆ ಏನೋ ಪದ್ಧತಿ ಬದಲ. ನೋಡಿ, ಆಗ ನಮ್ಮ ವಿದ್ಯಾ ಅವರು ವೀರಾಜಪೇಟೆ, ಕೊಡಗು. ನೀವು ಹೇಳೋ ಆ ಒಂದೊಂದು ಪದಗಳು ಸಹಿತ ನಾನು ವೀರಾಜಪೇಟೆಗೆ ನಾನೇ ಬಂದಿದ್ದೇನೇನೋ, ನಾನು ಆ ಪ್ರಾಂತ್ಯದಲ್ಲಿ ಗೌರಿಯ ಒಂದು ಉತ್ಸವದಲ್ಲಿ ನಾನು ಪಾಲ್ಗೊಂಡಿದ್ದೇನೇನೋ ಅಂತಕ್ಕಂಥ ಮನಸ್ಸು ನನಗೆ ಆಗ್ತಾ ಇತ್ತು. ಯಾಕೆಂದರೆ ಇವತ್ತೆಲ್ಲ ನಾಳೆ ಕೊಡಗು ಮತ್ತು ವೀರಾಜಪೇಟೆ ಇದರಲ್ಲಿ ನೀವು ಹೇಳಿದಂಥದ್ದು ಒಂದು ಮಾತಿತ್ತಲ್ಲ, ಆ ಒಂದು ವರ್ಷ ಏನು ಫಲ ಅಂತಕ್ಕಂಥದ್ದನ್ನು ಸೂಚನೆ ಮಾಡೋದು ಗೌರಿ ಅಂತ. ಇದು ನನಗೊಂದು ಕಿವಿಗೆ ಬಿದ್ದಿತ್ತು ಒಂದು ವಿಚಾರ. ಕಳೆದ ಬಾರಿ ಕೊಡಗು ಮತ್ತು ಆ ವೀರಾಜಪೇಟೆ ಆ ಪ್ರಾಂತ್ಯದಲ್ಲಿ ಬಂದಂಥ ಪ್ರವಾಹ ಇದ್ದು ಒಂದಷ್ಟು ಅವಘಡಗಳಾಯ್ತಲ್ಲ, ಆ ವರ್ಷದಲ್ಲಿ ಮರ ಸಿಕ್ಕಿತ್ತು ಅನ್ನೋದು ನನ್ನ ಕಿವಿ ಬಿದ್ದಿತ್ತು ವಿಚಾರ. ಸತ್ಯನಾ ಅದು? ಮೈ ಕೊಡಪ್ಪ. ಹೌದು ಗುರುಜಿ. ಅಂದ್ರೆ ಆ ಮರ ಸಿಕ್ಕಿದ್ರಿಂದ ಈ ತರ ಅನಾಹುತ ಆಯ್ತು ಅಂತಲ್ಲ? ಅದರ ಮುನ್ಸೂಚನೆ ಈ ರೀತಿ ಒಂದು ನಡೆಯುತ್ತೆ ಅನ್ನೋದರ ಮುನ್ಸೂಚನೆ. ಓಹೋ. ಆದರೆ ಈ ವರ್ಷ ಕೊಡಗಲ್ಲಿ ವೀರಾಜಪೇಟೆಯಲ್ಲಿ ಸಿಗುವಂಥದ್ದು ಮಂಗಳ ದ್ರವ್ಯ ಆಗಿರಲಿ,
ಮಂಗಳ ದ್ರವ್ಯನೇ ತಾಯಿ ಸ್ವರ್ಣಗೌರಿ ಎಲ್ಲರಿಗೂ ಸಹಿತ ದಯಪಾಲಿಸ್ಲಿ. ಆ ಮಂಗಳ ದ್ರವ್ಯದಿಂದ ಇಡೀ ಕೊಡಗು ಮತ್ತು ವಿರಾಜಪೇಟೆ ಆ ಭಾಗದಲ್ಲಿ ಆ ಕಾವೇರಿ ಸಮೃದ್ಧಿಯಾಗಿ ಎಲ್ಲರೂ ಸಹಿತ ಕಾಪಾಡುವಂಥದ್ದಾಗಲಿ, ಎಲ್ಲರ ಮನೆಯಲ್ಲೂ ಸಹಿತ ಆನಂದದಾಯಕವಾಗಿರಲಿ, ಎಲ್ಲರ ಕುಟುಂಬ ಹಸನ್ಮುಖಿಯಾಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಸ್ವರ್ಣಗೌರಿ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿವಸ ಅಂದು ಶುಭ ಶ್ರಾವಣ ಆಯ್ತು. ಶುಭ ಶ್ರಾವಣ ಮುಗಿತು. ಶುಭ ಶ್ರಾವಣ ಅಂತ ಬಂದಾಗೆಲ್ಲ ಹಲವಾರು ದೇವರುಗಳ ದರ್ಶನ ಆಗ್ತಾ ಇತ್ತು. ಇದು ಭಾದ್ರಪದ ಮಾಸದ ಇವತ್ತಿನ ತಿಥಿವಾರ ನಕ್ಷತ್ರ ಏನು ಅದನ್ನ ವಿಶೇಷತೆನ ತಾವು ತಿಳಿಸ್ಕೊಡ್ಬೇಕು. ಖಂಡಿತ ಪಂಚಾಂಗ ಶ್ರವಣವನ್ನು ಕೂಡ ತಿಳಿಸ್ಕೊಡ್ಬೇಕು. ಓಂ ಅದು ವಿಶೇಷತೆ ನಾವ್ ಹೇಳ್ಬೇಕಲ್ಲ ಗುರುಗಳೇ. ಆಯ್ತು, ನೀವು ನಮ್ಮನ್ನ ಮರ್ತೋಗ್ತೀರಾ ಗುರುಗಳೇ. ಏನ್ ಮಾಡೋದು, ಮೊದಲಿಂದ ಇದ್ದದ್ದು ನಾನು, ಅವಕಾಶ ಕೊಟ್ಟಿದ್ದು ನೀನು, ನನಗೆ ಸಮಯ ಕೊಡ್ತಾ ಇಲ್ಲ. ಇನ್ನ ಇವತ್ತಿನ ದಿನದ ವಿಶೇಷತೆನ ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಹಾಗುರುಳೆ, ಇನ್ನ ಈಗ ನೀವು ಇವತ್ತಿನ ದಿನದ ಪಂಚಾಂಗ ಶ್ರವಣ ಬಿಟ್ರೆ ಈ ದಿನದ ವಿಶೇಷನು ನೀವೇ ಹೇಳ್ಬಿಟ್ರೆ ನನ್ನ ಸ್ಥಾನಕ್ಕೂ ಒಂದು ಬೆಲೆ ಬೇಕಲ್ಲ. ಇರ್ಲಿ, ನನಗೆ ಯಾವತ್ತೂ ಆ ಸಂತೋಷದಿಂದಲೇ ನಿನಗೆ ನನ್ನ ಜಿ ಕನ್ನಡ ಒಂದು ಒಳ್ಳೆ ಸುವರ್ಣ ಅವಕಾಶ ಕೊಟ್ಟಿದೆ. ಅದನ್ನು ನಿನಗೆ ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿ ಕಾಯಕವನ್ನು ಲೋಪ ಇಲ್ಲದಂಥ ರೀತಿ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ, ನನ್ನ ಜಿ ಕನ್ನಡದ ಮುಖ್ಯಸ್ಥರ ಉದ್ದೇಶ. ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋರಾತಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುಧಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 15/9 ಕರೆಕ್ಟಾ? 18/9/2023. ಇಲ್ಲಿ ಬಹಳ ಚಿಕ್ಕದಾಗಿ ಬರೆದುಬಿಟ್ಟಿದ್ದಾರೆ ಪ್ರಿಂಟಿಂಗು, ಅಕ್ಷರಗಳು ಈ ತಾಳೆಗರಿನಲ್ಲಿ ಹಾಗಾಗ್ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ತೈಲ ಅಭ್ಯಂಜನ ಸ್ಥಾನ ಆಗಬೇಕು. ತೈಲ ಕರೆಕ್ಟಾಗಿ ಬಿದ್ದರೆ, ಎಣ್ಣೆ ಸ್ವಲ್ಪ ಈ ತಾಳೆಗರಿಗಳು ಬಿದ್ದರೆ ಅಕ್ಷರಗಳು ಸ್ಪಷ್ಟ ಕಾಣಿಸುತ್ತೆ. 18/9/2023 ಸೋಮವಾರ, ತೃತೀಯ ಚಿತ್ತಾ ನಕ್ಷತ್ರ, ಸ್ವರ್ಣಗೌರಿ ವ್ರತ, ಜೊತೆಗೆ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತಾನುಷ್ಠಾನ. ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತಾನುಷ್ಠಾನ ಜೊತೆಗೆ ಸ್ವರ್ಣಗೌರಿ ಅನುಷ್ಠಾನ. ಮೊದಲು ಸ್ವರ್ಣಗೌರಿ ಏನು ನಡಿಬೇಕು, ಹಾಗಾಗಿ ಸ್ವರ್ಣಗೌರಿ ಅನುಷ್ಠಾನವನ್ನು ಇವತ್ತು ನಡೀತಾ ಇದೆ. ಭಾದ್ರಪದ ಮಾಸದ ಗೌರಿ ಹಬ್ಬದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಸ್ವರ್ಣಗೌರಿಯನ್ನು ಹೇಳ್ಕೊಡಿ. ದೇವಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ. ಹೂವು ಅಕ್ಷತೆಗಳ ಕೈ ತಗೊಳ್ಳಿ. ಸ್ವರ್ಣಗೌರಿಯೇ ನಮಃ. ಓಂ ಗೌರೀರ್ಮ್ಯವಾಯ ಭೋಹೋ ಭುವಃ ಸ್ವಃ ಭೋರ್ಭುವಸ್ವ ಸ್ವರ್ಣಗೌರಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ನೋಡಿ, ಪಾರಿಜಾತ ಪುಷ್ಪ ಇದು ಸಹಿತ ನಮ್ಮ ವಿದ್ಯಾನವೀನರು ಪಾರಿಜಾತ ಪುಷ್ಪ ಗಣಪತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗರಿಕೆಯ ಹಾರ ಎಲ್ಲವನ್ನೂ ತಂದಿದ್ದೀರಿ. ಪಾರಿಜಾತ ಪುಷ್ಪ, ಈ ಪತ್ರೆಗಳು ಪುಷ್ಪಗಳು ಎಲ್ಲವೂ ಸಹಿತ ಇದು ದೇವಲೋಕದ ಪುಷ್ಪ, ದೇವರಿಗೆ ಬಹಳ ಪ್ರೀತಿಯಾಗಿರುವ ಪುಷ್ಪ. ಪಾರಿಜಾತ ಪುಷ್ಪದ ಅಲಂಕಾರ, ಪಾರಿಜಾತ ಪುಷ್ಪದಿಂದ ಇದು ಆಯುರ್ವೇದಿಕೂ ಹೌದು ಮತ್ತು ಧರ್ಮಶಾಸ್ತ್ರದಲ್ಲಿ ಪೂಜೆಗೂ ಬಹಳ ಅರ್ಹತೆ ಇರತಕ್ಕಂಥದ್ದು. ಸ್ವಲ್ಪ ವಯಸ್ಸಾದ ಕಾಲದಲ್ಲಿ ಕೈ ನೋವು, ಸೊಂಟ ನೋವು, ಮೈಕೈ ನೋವು ಅಂತಿರ್ತಿರಲ್ಲ, ನಿಮಗೆಲ್ಲ ಇದು ರಾಮಬಾಣ. ಜೊತೆಗೆ ಯಾರೊಬ್ಬರ ಆರೋಗ್ಯದಲ್ಲಿ 72,000 ನರನಾಡಿಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳಿಗೆ ಸೂಕ್ಷ್ಮವಾಗಿ ಪರಿಹಾರವನ್ನು ಕಲ್ಪಿಸುವಂತಹ ಕಲ್ಪಿಸುವಂಥ ಜೊತೆಗೆ ಚೈತನ್ಯವನ್ನು ತುಂಬುವಂಥ ಕಾಯಕ ಈ ಪಾರಿಜಾತ ಪುಷ್ಪ ಮಾಡುತ್ತೆ. ಆದರೆ ಇದನ್ನು ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ರ ಕ್ರಮ ನಾನು ಮತ್ತೊಂದು ದಿವಸ ಹೇಳ್ತೇನೆ. ಇವತ್ತು ಆಯುರ್ವೇದಿಕ್ ತಗೊಳ್ಳೋ ದಿನ ಅಲ್ಲ. ಓಂ ಸ್ವರ್ಣಗೌರಿಯೇ ನಮಃ. ಆವಾಹಯಾಮಿ ಆಸನ ಸಮರ್ಪಯಾಮಿ. ಸ್ವರ್ಣಗೌರಿಯೇ ನಮಃ. ರತ್ನಸಿಂಹಾಸನ ಸಮರ್ಪಯಾಮಿ. ಸ್ವರ್ಣಗೌರಿಯೇ ನಮಃ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಸ್ವರ್ಣಗೌರಿಯೇ ನಮಃ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಸ್ವರ್ಣಗೌರಿಯೇ ನಮಃ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಓಂ ಸ್ವರ್ಣಗೌರಿಯೇ ನಮಃ. ಇತಿ ಸ್ನಾನಂ आपो इष्टामि आप्य क्षीरस्नानं करिष्ये ओम आप्याय सुखमेतले विश्वस्वमोष्ण्यं भववासंसरे क्षीरेण समयामि ओम स्वर्णगौरिये नमः मधुपर्कं समर्पयामि मधुवातारुदायते मधुक्षरन्ति सिन्धवः मार्वेण सन्तोषैः मधुनग्नमदोषे मधुपार्थिवगम्रजः मधुर्जोरस्सुनप्पिदा मधुमान्नोऽस्पति मधुमागुमस्तु सूर्यः मार्वेर्गावो भवन्तु नः मधुना स्नापयामि ओम स्वर्णगौरिये नमः अलङ्करणार्थे वस्त्राभरणं करिष्ये ವಸ್ತ್ರಗಳಿದ್ರೆ ಸ್ವರ್ಣಗೌರಿ ಅಮ್ಮನವರಿಗೆ ನೀವು ಸಹಿತ ಗೆಜ್ಜೆ ವಸ್ತ್ರ ಆಗಲಿ ವಸ್ತ್ರಗಳಾಗಲಿ ಅಥವಾ ಅಮ್ಮನವರಿಗೆ ಉಡಿಸಿರ್ತಕ್ಕಂಥ ಸೀರೆ ಕುಬ್ಸದ ಕಾರಣ ಅದನ್ನು ವಸ್ತ್ರವನ್ನು ಮುಟ್ಕೊಂಬಿಡಿ. ತಾವು ನಿಮ್ಮ ವಸ್ತ್ರ ಮುಟ್ಕೊಳ್ಳೋದಲ್ಲ, ದೇವರ ವಸ್ತ್ರ ಮುಟ್ಟಬೇಕು ಅಂತ
ನಾನು ಹೇಳಿದ ತಕ್ಷಣ ಸೀರೆ ಸೆರೆ ಏನಾದರೂ ಹೆಣ್ಣು ಮಕ್ಕಳು ನಿಮ್ಮ ಸೌಂದರ್ಯದ ಬಗ್ಗೆ ನಿಮ್ಮ ಅಲಂಕಾರದ ಬಗ್ಗೆನೇ ಚಿಂತನೆ. ನಾನು ಹೇಳಿದ ತಕ್ಷಣ ಸೀರೆ ಸೆರೆಗೆ ನಿಂಗೆ ಸರ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಹೇಗಿದ್ದೀವೋ ನಾವು ನೋಡ್ಕೊಳ್ಳೋದೇ ಇಲ್ಲ. ಇರಲಿ. ಅರಿಶಿಣ ದ್ವಾರ ಸುಪಿಯಾಮಿ ಕುಂಕುಮ ದ್ವಾರ ಸುಪಿಯಾಮಿ ಬಿಡಿವ ತಗೊಳ್ಳಿ. ಅವು ಕೊಡಿ. ಓಂ ಸ್ವರ್ಣ ಗೌರಿಯೇ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸ್ವರ್ಣ ಗೌರಿಯೇ ನಮಃ ಅಲಂಕರಣಾರ್ಥಾಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀರಾಮೈತ್ರೇಯತೋ ವಾಗ್ದೇವ್ಯೇ ನಮಃ. ಓಂ ಸ್ವರ್ಣ ಗೌರಿಯೇ ನಮಃ ಹರಿದ್ರಾ ಕುಂಕುಮಾರ್ಚನಂ ಸಮರ್ಪಯಾಮಿ. ಸ್ವರ್ಣ ಗೌರಿಯೇ ನಮಃ ಪುಷ್ಪನಾಮ ಪೂಜಾಂ ಕರಿಷ್ಯೆ. ಓಂ ಸ್ವರ್ಣ ಗೌರಿಯೇ ನಮಃ. ಓಂ ಶಿವಾಯ ನಮಃ. ಓಂ ದಾರಿದ್ರ್ಯನಾಶಿನ್ಯೇ ನಮಃ. ಓಂ ಓಂಕಾರೂಪಾಯ ನಮಃ. ಓಂ ವಿಶ್ವನ್ಯೇ ನಮಃ. ಓಂ ಮಂಗಳಾಯ ನಮಃ. ಓಂ ಮಂಜುವಾಸಿನ್ಯೇ ನಮಃ. ಓಂ ಕಮಲಾಯ ನಮಃ. ಓಂ ಕಮಲಾರಾಧಿತಾಯ ನಮಃ. ಓಂ ಗೌರಿಯೇ ನಮಃ. ಓಂ ಗಣೇಶನ್ಯೇ ನಮಃ. ಓಂ ಗಂಗಾಧರಕುಟುಂಬಿನ್ಯೇ ನಮಃ. ಅಂಬಿಕಾಯ ನಮಃ. ಅನೇಕ ಸೌಭಾಗ್ಯದಾತ್ರೇ ನಮಃ. ಓಂ ಕನ್ನಿಕಾಯ ನಮಃ. ಕಾತ್ಯಾಯನ್ಯೇ ನಮಃ. ಓಂ ಕೃಪಾಪೂರ್ಣಾಯ ನಮಃ. ಓಂ ಸತ್ವಾಯ ನಮಃ. ಓಂ ಸರಸ್ವತ್ಯೇ ನಮಃ. ಓಂ ಸೌಭಾಗ್ಯದಾತ್ರೇ ನಮಃ. ಓಂ ಅಮಲಾಯ ನಮಃ. ಓಂ ಅನ್ನಪೂರ್ಣಾಯ ನಮಃ. ಓಂ ಅಮೃತೇಶ್ವರ್ಯೇ ನಮಃ. ಓಂ ನಾಗದೀಪಾಯ ನಮಃ. ಹಿರಣ್ಮಯಾಯ ನಮಃ. ಮಹೇಶ್ವರ್ಯೇ ನಮಃ. ಮಹಾಮಂತ್ರಾರಾಧಿತಾಯ ನಮಃ. ಸ್ವರ್ಣಗೌರಿಯೇ ನಮಃ ನಾಮ ಪೂಜಾಂ ಸಮರ್ಪಯಾಮಿ. ಸ್ವರ್ಣಗೌರಿಯೇ ನಮಃ ಪತ್ರ ಪೂಜಾಂ ಕರಿಷ್ಯೆ. ಇದರಲ್ಲಿ ಮುಖ್ಯವಾಗಿ ಗಣಪತಿ ಮತ್ತು ಗೌರಿಗೆ ನಾನಾ ವಿಧವಾದಂಥ ಪತ್ರೆಗಳನ್ನು ಪೂಜೆ ಅಂದರೆ ಬಹಳ ಪ್ರೀತಿ. ವ್ರತಗಳಲ್ಲಿ ಪತ್ರೆಗಳನ್ನು ಪ್ರತಿಯೊಬ್ಬರು ಸಹಿತ ಪೂಜಿಸಲೇಬೇಕು. ಮಾಚಿ ಪತ್ರೆ, ದವನ, ಮರ್ಗ, ಜೊತೆಗೆ ಗರಿಕೆ ಇದೆಲ್ಲವೂ ಅದಕ್ಕಿಂತ ಮುಖ್ಯವಾಗಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಆ ಒಂದು ಬಿಲ್ವಪತ್ರೆ ಶಿವನಿಗೆ ಹೇಗೆ ಪ್ರೀತಿಯೋ ಶಿವನ ಅರ್ಧಾಂಗಿಯಾದಂಥ ತಾಯಿ ಸ್ವರ್ಣಗೌರಿಗೂ ಸಹಿತ ಅಷ್ಟೇ ಪ್ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಬಿಲ್ವಪತ್ರೆಯನ್ನು ಸಹಿತ ಭಗವತಿಗೆ ಸಮರ್ಪಣೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಜೊತೆಗೆ ಲೋಕದಲ್ಲಿ ಸದಾಕಾಲ ಸನ್ಮಂಗಳ ಉಂಟಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವಿನ ಪ್ರಾರ್ಥನೆ ಮಾಡೋಣ. ಪತ್ರೆಗಳನ್ನು ಸಹಿತ ಎಲ್ಲವನ್ನು ಸಹಿತ ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ಗಂಡಸರು ಗಣಪತಿ ಪೂಜೆಗೆ ಸಿದ್ಧರಾಗಿ, ನಾವು ಅಗೋಯಿಗೋ ಅಂದರೆ ಗಣಪತಿ ಪೂಜೆನೂ ಹಿಂದಲೇ ಶುರು ಮಾಡಿಬಿಡ್ತೀವಿ. ಹೆಣ್ಣು ಮಕ್ಕಳಿಗೆಲ್ಲ ಮರದ ಭಾಗನ ಕೊಟ್ಟು ಹಿಂದಲೇ ಗಣಪತಿ ಪೂಜೆ ಶುರು ಮಾಡೋರಿದ್ದೀವಿ. ಹಾಗಾಗಿ ಮನೆಯಲ್ಲಿ ಗಂಡಸರು ತಾವು ಸಹಿತ ವ್ಯವಸ್ಥೆ ರೆಡಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಹಬ್ಬದ ಕುರಿತಾಗಿ ಒಂದು ಶುಭಾಶಯಗಳನ್ನು ಕೋರ್ಲಿಕ್ಕೆ ಆಗಮಿಸಿದ್ದಾರೆ ಮಹರ್ಷಿವಾಣಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು. ಏರಪ್ಪ ಅವರು ಸಾಯಿ ಶುಭ್ ಟೂರ್ಸ್ನ ವತಿಯಿಂದ ಗುರುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ಅವರ ಮಾಲೀಕರ ಆಗಮಿಸಿದ್ದಾರೆ. ಅದರ ಜೊತೆಗೆ ಅವರ ಧರ್ಮಪತ್ನಿಯೂ ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೌರಿ ಪೂಜೆಗಾಗಿ, ಗಣಪನ ಪೂಜೆಗಾಗಿ ಅವರೂ ಕೂಡ ಆಗಮಿಸಿದ್ದಾರೆ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗೌರಿ ಗಣಪತಿ ಪೂಜಾನುಷ್ಠಾನ ಒಂದು ಕ್ರಮ. ಹಾಂ ಗುರುಗಳೇ. ಇವರ ಮನದಾಸೆ ಇರೋದೇನಪ್ಪ ಅಂದರೆ ನಮ್ಮನ್ನು ಒಮ್ಮೆ ಕಾಶಿ ಕರ್ಕೊಂಡು ಹೋಗಬೇಕು, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿಸ್ಬೇಕು. ಅವರ ಅಲ್ಲಿ ಆ ಒಂದು ಸಾಯಿ ಶುಭ್ ಟೂರ್ಸ್ ಅಂದ್ಬಿಟ್ಟು ಆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಯಾರೆಲ್ಲ ಬರ್ತಾರಲ್ಲ ಅವರೆಲ್ಲ ಬರೋರು ಕೇಳ್ತಾರಂತೆ. ಅದು ನಾನು ಹೇಳೋಕ್ಕಿನ್ನ ಅವರೇ ಹೇಳಬೇಕು. ನೀವು ಫಸ್ಟು ಆಹಾರ ಶಾಲು ಕೊಟ್ಬಿಟ್ಟು ಹೇಳ್ತೀನಿ, ನಿಮ್ಮ ಕೈ ಫ್ರೀ ಆಗಿಬಿಡುತ್ತೆ. ಹಾಗೆ ಒಳ್ಳೆಯದು. ವರ್ಷದ 365 ದಿವಸ ಶಾಲು, ಹಾರ, ತುರಾಯಿಗಳು, ಸನ್ಮಾನ, ಪೇಟ, ಬೆಳ್ಳಿ ಕಿರೀಟ ಧಾರಣೆ, ಒಂದ ಎರಡ ಬಹುಶಃ ಈ ಎಲ್ಲ ಒಂದು ವಿಶೇಷತೆಗಳನ್ನು ಸಿಕ್ಕಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ, ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಇಡೀ ರಾಜ್ಯದಾದ್ಯಂತ ಎಲ್ಲೇ ಬಂದರೂ ಸಹಿತ ಇಂಥ ಒಂದು ಸತ್ಕಾರ ಗೌರವ ಬರೀ ಇಷ್ಟು ದಿವಸ ಆನಂದ್ ಗುರೂಜಿಯವ್ರಿಗಾಯ್ತು, ಈಗ ಅದು ಶ್ರೀನಿವಾಸ್ ಶರ್ಮಾರಿಗೂ ಸಿಗ್ತಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ಹೌದು. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಮಹರ್ಷಿವಾಣಿ ಕಾರ್ಯಕ್ರಮ ಮೇಲಿಟ್ಟಂಥ ಅಪಾರವಾದಂತಹ ನಂಬಿಕೆ ಇದೆಯಲ್ಲ, ಅದು ಇಷ್ಟೆಲ್ಲ ಸೌಲಭ್ಯಗಳನ್ನು ನಮಗೆ ದಯಪಾಲಿಸ್ತಾ ಇದೆ. ಹಾಗೆ ಈ ಆಸ್ಥಾನವನ್ನು, ಈ ಆಸ್ಥಾನದ ಜವಾಬ್ದಾರಿಯನ್ನು ಇನ್ನಷ್ಟು ಗಟ್ಟಿಪಡಿಸ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಂ, ಈಗ ತಾವೆರಡು ಮಾತಾಡಿದ್ರೆ ನಾವು ಮುಂದುವರಿಯೋಣ. ಆನ್ ಆಗಿದೆ, ಎಲ್ಲ ಆನಲ್ಲೇ ಇರುತ್ತೆ, ಎಲ್ಲ ಆನಲ್ಲೇ ಇರುತ್ತೆ.
ಗುರುಜಿ ನಮಸ್ಕಾರ. ನಾನು ಶಾಯಿಶುಪ್ ಟೂರ್ಸಿಂದ ಬರ್ತಾ ಇದ್ದೀವಿ. ನಮ್ಮ ಶಾಯಿಶುಪ್ ಮತ್ತೊಮ್ಮೆ ಹೇಳಿ ಕರೆಕ್ಟಾಗಿ. ನಾವು ಶಾಯಿಶುಪ್ ಟೂರ್ಸಿಂದ ಬರ್ತಾ ಇದ್ದೀವಿ. ನಮ್ಮ ಶಾಯಿಶುಪ್ ಟೂರ್ಸಲ್ಲಿ ಶಿರಡಿ, ಕಾಶಿ ಮತ್ತು ಈ ಥರ ಪುಣ್ಯಕ್ಷೇತ್ರಗಳು, ಭಾರತದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ವಿಶೇಷ ವಿಮಾನ ನಿಮ್ಮನ್ನು ನೋಡ್ತಾ ಇದ್ದಾರೆ ಜನ. ವಿಶೇಷ ವಿಮಾನ ಪ್ಯಾಕೇಜಿನ ಮೂಲಕ ಕರ್ಕೊಂಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ನಾನು ಕಳೆದ 10 ವರ್ಷದಿಂದ ನಿಮ್ಮ ಪ್ರೋಗ್ರಾಮ್ ಮಹರ್ಷಿ ವಾಹಿನಿ ಆಗಲಿ ಮತ್ತು ರಾಶಿಫಲ ಆಗಲಿ ತಪ್ಪದೇ ನೋಡ್ತೀನಿ. ನಿಮ್ಮ ಮಾರ್ಗಸೂಚಿಯಂತೆ ನಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ. ಮತ್ತು ಕೆಲವು ವರ್ಷದಿಂದ ನಮ್ಮ ಗ್ರಾಹಕರು ಮತ್ತು ತಮ್ಮ ಭಕ್ತಾದಿಗಳು ಒಂದು ವಿನಂತಿ ಇಟ್ಟಿದ್ದಾರೆ. ತಾವು ಯಾಕೆ ಆನಂದ್ ಗುರೂಜಿಯವ್ರನ್ನ ಭೇಟಿ ಮಾಡಬಾರ್ದು, ಭೇಟಿ ಮಾಡಿ ಅವ್ರನ್ನ ಒಂದು ಪುಣ್ಯಕ್ಷೇತ್ರಕ್ಕೆ ಅವರ ಸಲಹೆ ಮೇರೆಗೆ ಕಾಶಿಗೋ ಶಿರಡಿಗೆ, ಹರಿದ್ವಾರ್, ರಿಷಿಕೇಶ್ಗೆಲ್ಲ ಹೋಗೋಣ. ಅವರು ಟೈಮ್ ಕೊಟ್ಟಾಗ ನಾವು ಹೋಗೋಣ. ಇಲ್ಲ ನಮ್ಮ ಜೊತೆ ಅವ್ರು ಬಂದರೆ ಭಾಳ ಸಂತೋಷ. ತುಂಬ ಸಂತೋಷ. ನಾವಂತೂ ಬರ್ಲಿಕ್ಕೆ ರೆಡಿ ಇದ್ದೀವಿ. ಆದರೆ ನಿಮಗೆ ಈಗ ಮೈಕಿಗೆ ನಾನು ಸ್ವಲ್ಪ ಔಷಧಿ ಕೊಡಬೇಕು. ಯಾಕೆಂದರೆ ನನಗೆ ಗೊತ್ತಾಗ್ತಿದೆ ನಿಮ್ಮ ಸ್ವರತರಂಗ ಈಗಲೇ ಡ್ಯಾನ್ಸ್ ಆಡ್ತಾ ಇದೆ. ಇರಲಿ, ನಾನು ಖಂಡಿತ ನೀವು ನಿನ್ನೆ ಕರೆದ ಮರುಕ್ಷಣವೇ ನನ್ನ ಮನಸ್ಸಲ್ಲಿ ತೀರ್ಮಾನ ಬಂತು ಸದ್ಯದಲ್ಲೇ. ಯಾಕೆಂದರೆ ಭವ್ಯವಾದಂಥ ಕಾಶಿ, ಇತ್ತೀಚೆಗೆ ಇದ್ದಂಥ ಕಾಶಿ ಅಂದರೆ ಹಿಂದಿನ ಕಾಶಿಗೂ ಇವತ್ತಿನ ಕಾಶಿಗೂ ಬಹಳ ವಿಶೇಷವಾಗಿದೆ. ಇತ್ತೀಚಿನ ದಿನದಲ್ಲಿ ಕಾಶಿ ಯಾತ್ರೆ ಮಾಡೋದು ಅಂದರೆ ಒಂದು ಪುಣ್ಯ. ಅದು ಪುಣ್ಯ ಅಂದರೆ ಅವತ್ತಿನಿಂದಲೂ ಪುಣ್ಯ, ಇವತ್ತು ಪುಣ್ಯ ಅಲ್ಲ. ಆದರೆ ಒಂದು ಕಾಶಿಗೆ ಒಂದು ಹೊಸ ರೂಪ ಸಿಕ್ಕಿದೆ. ಆ ಹೊಸ ರೂಪ ಸಿಕ್ಕಿ ಆ ಗಂಗಾ ಸ್ನಾನ, ತುಂಗಾಪಾನ ಅಂತಾರೆ, ಅಂಥ ಗಂಗಾ ಸ್ನಾನ, ಗಂಗಾ ಆರತಿ ಇದೆಲ್ಲವೂ ಬಹಳ ವಿಭಿನ್ನವಾಗಿದೆ. ಇತ್ತೀಚಿನ ದಿನದ ಕಾಶಿಯನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೂ ಸಹಿತ ತೋರಿಸಬೇಕು ಎಂಬತಕ್ಕಂಥ ಆಸೆಯಲ್ಲಿ ನಾವು ಇದ್ದೇವೆ. ಖಂಡಿತ ನಾನು ನಿಮ್ಮೊಂದಿಗೆ ಕೈ ಜೋಡಿಸ್ತೀನಿ, ನಾನು ಬರ್ತೀನಿ. ನಿಮ್ಮ ಯಾರೆಲ್ಲ ಗ್ರಾಹಕರು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೋ ಬಹುಶಃ ಈ ಸತಿ ಕಾಶಿ ಯಾತ್ರೆ ಅದ್ಧೂರಿತವಾದಂಥ ರೀತಿ ನಡೀಲಿ. ಸಾಯಿಶುಪ್ ಟ್ರಾವೆಲ್ಸ್ನಿಂದ ಕಾಶಿ ಯಾತ್ರೆಯನ್ನು ಆದಷ್ಟು ಬೇಗ ನಾನು ನಿಮ್ಮೊಂದಿಗೆ ಮಾಡ್ತೀನಿ. ನಾನಷ್ಟೇ ಅಲ್ಲ, ನಮ್ಮ ಮಹರ್ಷಿವಾಣಿ ತಂಡನೇ ನಿಮ್ಮ ಜೊತೆ ಬರುತ್ತೆ. ಯಾಕೆಂದರೆ ನಮಗೊಂದು ಸಂತೋಷ. ನಾನು ಎಲ್ಲೇ ಬಂದರೂ ನನ್ನ ಹಿಂದೆ ನನ್ನ ತಂಡ ಬರಲೇಬೇಕು, ಅದನ್ನು ಚಿತ್ರೀಕರಿಸಲೇಬೇಕು, ಅದನ್ನು ನಾವು ನಮ್ಮ ರಾಜ್ಯದ ಜನತೆಗೆ ಪುನಃ ನಾನು ತೋರಿಸಲೇಬೇಕು. ಅದು ನಮ್ಮ ಜವಾಬ್ದಾರಿ. ಹಾಗೆ ಸ್ವರ್ಣಗೌರಿ ಗಣಪತಿ ಹಬ್ಬದ ದಿವಸ ಬಂದಿದ್ದೀರಿ. ನಿಮ್ಮ ಸಾಯಿಶುಪ್ ಟ್ರಾವೆಲ್ಸಿಗೆ ಸಂಪೂರ್ಣವಾಗಿ ಗಣಪತಿ ಗೌರಿಯ ಸಂಪೂರ್ಣ ಅನುಗ್ರಹ ಇರಲಿ. ಇನ್ನಷ್ಟು ಹೆಚ್ಚಾಗಿ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಧರ್ಮ ನಿಲ್ಲಿಸುವಂಥ ಕಾಯಕಕ್ಕೆ ಸದಾ ನೀವು ಮುಂದಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಮೈಕು ನನಗೆ ಕೊಟ್ಬಿಡಿ. ಹಾಂ, ನೀವೇನೋ ಮಾತಾಡ್ತೀರಾ? ನೀವು ಮಾತಾಡಲ್ಲ ನೋಡಿ, ಆನಂದಿಸೋರು. ಆಯ್ತು. ಓಂ ಸ್ವರ್ಣಗೌರಿ ನಮಃ ನಾಮ ಪೂಜಾಂಕರಿಷ್ಯೆ. ತಾವೆಲ್ಲ ಹಾಗೇ ಇರಿ, ಗಣಪತಿ ಪೂಜೆ ಆಗತ್ತೆ. ಗಣಪತಿ ಪೂಜೆಯಲ್ಲಿದ್ದಾನೆ. ಮತ್ತು ನಮ್ಮ ಪ್ರಿಯ ಅವರ ಯಜಮಾನರು ಸುನೀಲ್ ರವರು ಸಹಿತ ಆಗಮಿಸಿದ್ದಾರೆ. ಗಂಡ ಹೆಂಡತಿ ಇಬ್ಬರು ನಮ್ಮ ಆಶ್ರಮದಲ್ಲಿ ಮಾತ್ರ ಮಹರ್ಷಿ ಮಂದಿರದಲ್ಲಿ ಇವತ್ತಿನ ದಿವಸ ಯಾವುದೇ ಒಂದು ಸೇವೆ ಆಗಬೇಕು, ಏನೇ ಒಂದು ಆಗಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಅದೇನು ಅವ್ರು ತಿಂತಾರೋ ಬಿಡ್ತಾರೋ, ಅವ್ರಿಗೆ ದೇವ್ರು ಏನು ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ಅದು ನಾನು ಮಾಡಿಬಿಡ್ಲಾ, ನಾನು ತೊಗೊಂಬಂದ್ಬಿಡ್ಲಾ, ನಾನು ಅದು ವ್ಯವಸ್ಥೆ ಮಾಡಿಬಿಡ್ಲಾ ಅನ್ನೋ ಒಂದು ಹುಚ್ಚು ಮನಸ್ಸು, ಆ ಸ್ಪೀಡ್ ಇದೆಯಲ್ಲ, ವೇಗ ಇದೆಯಲ್ಲ, ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಸೇವೆ ಮಾಡ್ತಿದ್ದೀರಿ ದಂಪತಿಗಳಿಬ್ಬರೂ. ಒಳ್ಳೆಯದಾಗಲಿ. ನಿಮಗೆ ದೇವರು ಇನ್ನೂ 100 ಕಾಲ ಚೆನ್ನಾಗಿಟ್ಟಿರಲಿ. ನಿಮ್ಮ ದಾಂಪತ್ಯ ಯಾವಾಗಲೂ ಹಸನ್ಮುಖಿಯಾಗಿರಲಿ, ಒಳ್ಳೆಯದಾಗಿರಲಿ. ಸ್ವರ್ಣಗೌರಿಯೇ ನಮಃ. ಅವನು ನಾನು ಹೇಳಬೇಕಾದ್ದೇ ಇಲ್ಲ, ಅವನು ನನ್ನ ಹಿಂದೆ ಬಂಟ. ಅವನು ರಾಮ ಇದ್ದ ಕಡೆ ಹನುಮ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಓಂ ಸ್ವರ್ಣಗೌರಿಯೇ ನಮಃ. ಓಂ ಮಹಾಗೌರಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಕೌಮಾರಿಯೇ ನಮಃ. ಬಂತು ಈಗ ಧೂಪ ಮಾಡಿಬಿಡೋಣ ಅಂತ. ಯಾಕೆಂದರೆ ಇರೋ ಪತ್ರೆಗಳನ್ನು, ಪುಷ್ಪಗಳನ್ನೆಲ್ಲ ಸಹಿತ ಗೌರಿಗೆ ಅರ್ಪಣೆ ಮಾಡಿಬಿಟ್ರೆ ಮಗ ಕಾಯ್ತಾ ಇದ್ದಾನೆ. ಮಗ ಆಗ್ಲೇ ಬಂದು ಕೂತಿದ್ದಾನೆ, ಅಮ್ಮನ ಕರ್ಕೊಂಡು ಹೋಗಿ. ಮಂಗಳಗೌರಿ ವ್ರತಾನುಷ್ಠಾನ ಪೂರ್ತಿ ಪೂಜಾನುಷ್ಠಾನಗಳನ್ನ ಸ್ವೀಕರಿಸಿಕೊಂಡೇ ಬಂದಿರ್ತಾರೆ. ಈಗ ನಮ್ಗೆ ಸಿಗದೆ ಒಂದು ಗಣಪತಿ ಹಬ್ಬ ಅವ್ರಿಗೆ ಮಾಡಬೇಕು. ಅದಕ್ಕೆ ನಾನು ಪತ್ರೆ ಪಕ್ಕಕ್ಕೆ ಇಟ್ಬಿಟ್ಟೆ. ಅದೆಲ್ಲ ನಮ್ಮ ಗಣಪತಿಗೆ ಬೇಕಲ್ವಾ ಅಂತ. ಅದು ಮನಸ್ಸಲ್ಲಿ ಆ ಪಾರ್ಶಾಲಿಟಿ ಬಂದ್ಬಿಡುತ್ತೆ. ಯಾಕೆಂದರೆ ಮುದ್ದು ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಬೇಡಿದ ವರಗಳಿಂದ ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಗಣಪ.
ಅಂತಹ ಗಣಪನ ಆರಾಧನೆ ಇಡೀ ರಾಜ್ಯ ದೇಶ ವಿಶ್ವವೇ ಸಹಿತ ಕೊಂಡಾಡುತ್ತೆ. ಅಂತಹ ಗಣಪನ ಆರಾಧನೆ ಮಾಡುವಂಥ ಕಾಯಕ ಎಲ್ಲರಿಗೂ ಸಹಿತ ಸಿಗುವಂಥದ್ದಾಗಬೇಕು. ಓಂ ಮುಂದೋಗಂಡಾಢ್ಯೋ ಗಂಧ ಉತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಬಲಿಗುಕ್ಯನಾಂ ಹಾಲೇ ದಿಗ್ಮಾರ್ಪಯಾಮಿ ವನಸ್ಪತಿರಸಾತ್ ಬಂದೋಗಂಡಾಢ್ಯೋ ಗಂಧ ಉತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಬಲಿಗುಕ್ಯನಾಂ ಯತ್ಪುರುಷಂ ವಿದುದುಃ ಕಪಿರಾವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹೋ ಕಾವೋರೋಪಾದಾ ವೃಕ್ಷೇದೆ ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹುರಾಜನ್ ವಕ್ರುತಃ ಓರೋತದಸ್ಯ ದ್ವೈಷಃ ಪದ್ಭ್ಯಾಗುಂ ಶ್ರೋತ್ರೋ ಅಜಾಯತ. ಓಂ ಗೌರೇನ್ಮಾಯ ಸಂವಿಧಾನಪದೇ ಸಾಚತುಷ್ಪದೇ ಅಷ್ಟಾಪದೇ ನವಪದೇ ಬಹುಶೇ ಸಹಸ್ರ. ಧೂಪ ಕುಡೀಲಿ. ಎಲ್ಲ ನಿಮ್ಮ ಕೈಲಿ ಇಟ್ಕೊಂಡ್ರೆ ಏನು ಮಾಡ್ತೀರಿ? ಪರಮೇ ವ್ಯೋಮನ್ನ. ಗಣಪತಿ ಗೌರಿ ಇರಮ್ಮ ಒಂದು ನಿಮಿಷ, ಆತರ ಪಡಬೇಡ. ಹಾಂ, ನೀವು ಸಹಿತ ಮನೆಯಲ್ಲಿ ದೇವರ ನೈವೇದ್ಯಕ್ಕಾಗಿ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀರಿ ಆ ಸಿದ್ಧತೆ ಮಾಡ್ಕೊಳ್ಳಿ. ಧೂಪ ದೀಪ, ಈಗ ಧೂಪ ಆಯಿತು, ದೀಪ ಆದ ನಂತರ ನೈವೇದ್ಯ, ಆ ನೈವೇದ್ಯಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಇದು ನೀವೇ ಮಾಡಿ, ಇಬ್ಬರು ಇಟ್ಕೊಳ್ಳಿ. ಆ ಕಡೆ ಆರತಿ ಕೊಡಿ. ಮಂಜಿನ
ಅಷ್ಟಾಪದೇನೋಪದೇ ಬಭೂಷಿ ಶಾಸ್ತ್ರ ಅಕ್ಷರ ಪ್ರಮೇ ವ್ಯೋಮನ್ನ ಸ್ವರ್ಣಗೌರ್ಯೇ ನಮಃ ಶೂರ್ಪವಾಸನಂ ಸಮರ್ಪಯಾಮಿ. ಆಯಿತು. ಸ್ವರ್ಣಗೌರಿಗೆ ಮರದ ಭಾಗಗಳನ್ನು ಕೊಟ್ಟಾಯಿತು. ಹಾಗೆ ಸುಮಂಗಲೆಯರಿಗೆ ಹೆಣ್ಣು ಮಕ್ಕಳಿಗೂ ಸಹಿತ ಮರದ ಭಾಗನ ಕೊಟ್ಟಾಯಿತು. ಕೊಟ್ಟಂಥ ಮರದ ಭಾಗನ ನಿಮ್ಮದೇ. ಆಮೇಲೆ ನಾವು ಇಲ್ಲಿ ಪೂಜೆ ಕರೆಸಿದ್ದೀವಿ ಅಂತ ಮರದ ಭಾಗನ ಕೊಟ್ಟಿಲ್ಲ ಅನ್ಕೋಬೇಡಿ, ಮರದ ಭಾಗನ ಕೊಡಿ. ಹಾಗೆ ಇಲ್ಲಿ ಕೊಡಪ್ಪ ಅದನ್ನು. ನಾವು ಇಡೀ ರಾಜ್ಯದಾದ್ಯಂತ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಕ ಬಂಧುಗಳಿಗೆ, ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಮರದ ಭಾಗನ ಕೊಡುವಂಥ ಕಾಯಕ ಇದು ನಿಮಗೆ. ಹೆಣ್ಣು ಮಕ್ಕಳಿಗೆ ಹಾಗೆ ಮನೆಗೆ ನಾವು ಕಳಿಸ್ತೀವಿ. ಇದು ನಿಮಗೆ ಇನ್ನೊಂದೆರಡು ಕೊಡ್ತೀನಿ. ಗಂಡಸರಿಗೆ ಏನಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ನಮಗೆಲ್ಲ ಇದಿಲ್ಲ ಅಷ್ಟೇ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಭಾಗದಲ್ಲಿ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡೋಣ. ಸ್ವರ್ಣಗೌರಿ ಅನುಷ್ಠಾನ ತಾವೆಲ್ಲ ತಾಯಂದರು ಹಾಗೆ ಕೂತ್ಕೊಳ್ಳಿ. ಇನ್ನೂ ದೇವ್ರಿಗೆ ಆರತಿ ಮಾಡಬೇಕು. ಆರತಿ ಮಾಡುವ ತನಕ ನಿಮ್ಮ ಅವಶ್ಯಕತೆ ನಮಗಿದೆ. ನೀವು ಹಾಗೆ ಕೂತ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಗಣಪನ ಆರಾಧನೆ ನಾವು ಮಾಡೋಣ. ಒಳ್ಳೆಯದಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಸ್ವರ್ಣಗೌರಿ ಅನುಷ್ಠಾನವನ್ನು ಮಾಡಿದ್ವಿ. ಇನ್ನು ಈಗ ಗಣಪನ ಪ್ರಾರ್ಥನೆ, ಗಣಪನ ಅನುಷ್ಠಾನವನ್ನು, ಗಣಪನ ವ್ರತಾನುಷ್ಠಾನವನ್ನು ಕೂಡ ಪ್ರಾರಂಭವನ್ನು ಮಾಡಬೇಕು. ಅದರ ಜೊತೆಗೆ ಗೌರಿ ಬಾಗಿನವನ್ನು ಸ್ವೀಕರಿಸಿರ್ತಕ್ಕಂಥದ್ದಾಯಿತು. ತಾಯಿಗೂ ಕೂಡ ಸಮರ್ಪಣೆಯನ್ನು ಮಾಡಿದ್ದಾಯಿತು. ಇನ್ನು ಈಗ ತಾಯಿಗೆ ಒಂದು ಮಹಾಮಂಗಳಾರತಿಯನ್ನು ಸಲ್ಲಿಸಿದ್ದಾದ ನಂತರ ಗಣಪನ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಇಲ್ಲ, ತಾಯಿ ಮಹಾಮಂಗಳಾರತಿ, ಗಣಪನ ಮಹಾಮಂಗಳಾರತಿ ಎರಡೂ ನಾವು ಒಟ್ಟಾಗಿ ತೊಗೊಂಡು ಹೋಗೋಣ. ಯಾಕೆಂದರೆ ಈಗ ನಾವು ಗೌರಿಗೆ ಮಂಗಳಾರತಿ ಮಾಡಿಬಿಟ್ರೆ ಹೆಣ್ಣು ಮಕ್ಕಳು ಪುನಃ ಅಡಿಗೆ ಮನೆ ಕಡೆ ಎದ್ದು ಬಿಡ್ತಾರೆ. ನಮಗೆ ಬೇಕಾದ ವ್ಯವಸ್ಥೆ ಮಾಡ್ಕೊಡೋಕೆ ಬೇಕಲ್ಲ. ಅದಕ್ಕೆ ನೀವು ಅಷ್ಟೇ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಲ್ಲ, ಹೆಣ್ಣಿಲ್ಲ ಅಂದರೆ ಮನೇಲಿ ಯಾವುದೂ ನಡೆಯೋದಿಲ್ಲ. ಹೆಣ್ಣು ಮಕ್ಕಳಿದ್ರೇ ಪೂಜಾನುಷ್ಠಾನ, ಹೆಣ್ಣು ಮಕ್ಕಳಿದ್ರೇ ವ್ಯವಸ್ಥೆ. ಅದಕ್ಕೋಸ್ಕರ ಇವತ್ತು ಗಣಪತಿ ಅನುಷ್ಠಾನಕ್ಕೂ ಸಹಿತ ಹೆಣ್ಮಕ್ಳ ಸಹಾಯ ಬೇಕೇ ಬೇಕು. ನಾವು ಮಾತ್ರ ಪೂಜೆ ಮಾಡ್ತೀವಿ ಅಂದರೆ 4 ಪತ್ರೆ ದೇವ್ರ ಮೇಲೆ ಹಾಕಿ ಎದ್ದು ಬಿಡ್ತೀವಿ. ಹಾಗಲ್ಲ, ಕನಿಷ್ಠ ಪಕ್ಷ ಪತ್ರೆ ಹಾಕೋ, ಒಂದಷ್ಟು ಹೂ ಎತ್ಕೊಡೋಕೋ, ಅರಿಶಿನ ಕುಂಕುಮ ಕೊಡೋಕೋ ಎಲ್ಲಕ್ಕೂ ಸಹಿತ ಹೆಣ್ಮಕ್ಳ ಸಹಾಯ ಬೇಕು. ಮನುಷ್ಯರಿ ಓಡೋಗೋದಲ್ಲ, ಇದ್ದು ಕಲ್ತ್ಕೋಬೇಕು. ಕೊಡಿ, ಹೂ ಕೊಡಿ. ನಾವು ಗಣಪತಿ ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋಜಭಿಶ್ರೀರಸಾದನಂ ನಿಶುಸೀಲಗಣಪತಿ. ಗಣಪತಿ ಪೂಜೆ ಮಾಡಬಹುದು. ಓಂ ನಿಷ್ಠತೇದ ಗಣಪತೆ ಗಣೇಶತ್ವಾಮ
ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಆಯಿತು. ಅಭಿಷೇಕ ಆಯಿತು, ಪುಟ್ಟದಾದಂಥ ಅಭಿಷೇಕ ಮಾಡಿ ಬೇಗ ಅಲಂಕಾರ ನಾವು ಮಾಡಿದ್ವಿ. ಹಾಗೆ ನೀವು ಮನೆಯಲ್ಲಿ ಅಭಿಷೇಕ ಮಾಡಿದ್ದರೆ ಇನ್ನು ಸ್ವಾಮಿಗೆ ಗರಿಕೆಯಿಂದ ಪತ್ರೆಗಳಿಂದ ನಾಮಾರ್ಚನೆಯನ್ನು ಮಾಡೋಣ. ಪತ್ರೆಗಳಿಂದ ನಾಮಾರ್ಚನೆಯನ್ನು ಮಾಡಿ ಭಗವಂತನ ಸಂಪೂರ್ಣ ಆದಂತಹ ಕೃಪಾಕಟಾಕ್ಷ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹ ಪಡೀಲಿಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಏನು ನಡೀತಿದೆ ಅದೆಲ್ಲದರಲ್ಲೂ ಸಹಿತ ಅವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಗಣಪತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಭಾದ್ರಪದ ಮಾಸದ ವಿನಾಯಕ ಚೌತಿಯ ಈ ವಿಶೇಷವಾಗಿರ್ತಕ್ಕಂಥ ಗಣಪನ ಹಬ್ಬ ಸರ್ವರಿಗೂ ಸಕಲ ಕಾಲದಲ್ಲೂ ಸಹಿತ ಸಿದ್ಧಿಯನ್ನು ತರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಪೂಜಾನುಷ್ಠಾನಗಳು ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇದ್ದಾರೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಇನ್ನಿಬ್ಬರ ಅತಿಥಿಗಳ ಆಗಮನ ಆಗೋಗಿದೆ. ಒಬ್ಬರಂತೂ ಕಾರ್ಯಕ್ರಮದ ಈ ಒಂದು ಪೂಜಾನುಷ್ಠಾನಕ್ಕೆ ಮತ್ತೋರ್ವ ವೃತ್ತಿವಿಜಯರ ಆಗಮನ ಆಗಿದೆ. ಇನ್ನು ಇವರ ಪರಿಚಯವಂತೂ ತಮ್ಮೆಲ್ಲರಿಗೂ ಕೂಡ ಆಗಲೇಬೇಕು. ಮಹರ್ಷಿ ಮಂದಿರದಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಪೂಜಾನುಷ್ಠಾನದ ಸೇವೆಗಳನ್ನು ಸಲ್ಲಿಸ್ತಾ ಇರತಕ್ಕಂಥವರು, ಹಾವೇರಿಯಿಂದ ಬಂದಿರತಕ್ಕಂಥವರು ಬಸವಲಿಂಗ ಶಾಸ್ತ್ರಿರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಗುರೂಜಿಯವರ ಮುದ್ದಿನ ಮೊಮ್ಮಗ ಅಮರ್ತ್ಯ ಗುಹಾರವರು ಕೂಡ ಗಣಪನ ಪೂಜಾನುಷ್ಠಾನಕ್ಕೆ ಆಗಮಿಸಿದ್ದಾರೆ. ಇವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಬಸವಲಿಂಗ ಶಾಸ್ತ್ರಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತಾವೇ ನನಗೆ ಸ್ವಾಗತ ಕೋರ್ಬಿಟ್ರಾ? ಸಂತೋಷ. ಇನ್ನು ತಮಗೆ ಸ್ವಾಗತ, ಸುಸ್ವಾಗತ. ಇನ್ನು ತಾವಂತೂ ಅವರಷ್ಟೇ ಮೌನಂ ಸಮ್ಮತಿ ಲಕ್ಷಣಂ ಗುರುಗಳೇ ಅವರು. ಓಂ ಗಣಪತಿ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ಸುಮುಖಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಾಗ್ರಜಾಯ ನಮಃ. ಓಂ ಗಣಾಧಿಪಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಅಘನಾಶನಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಇಭಭಕ್ತ್ರಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ನಾಗಯಜ್ಞೋವಿದಿನೇ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಈಶಪುತ್ರಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಕುಮಾರಗುರುವೇ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಗಜಾನನಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ದ್ವೈಮಾತುರಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಇಭವಕ್ತ್ರಾಯ ನಮಃ. ದೂರ್ವಾಗ್ನಂ ಸಮರ್ಪಯಾಮಿ. ಶ್ರೀ ವರಸಿದ್ಧಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ದೂರ್ವಾಗ್ಪೂಜಾಂ ಸಮರ್ಪಯಾಮಿ. ಪತ್ರಪೂಜಾಂಚ ಕರಿಷ್ಯೆ. ಓಂ ಸುಮುಖಾಯ ನಮಃ. ಮಾಚೀಪತ್ರಂ ಸಮರ್ಪಯಾಮಿ. ಓಂ ಗಣಾಧಿಪಾಯ ನಮಃ. ಭೃಂಗರಾಜಪತ್ರಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ. ಬಿಲ್ವಪತ್ರಂ ಸಮರ್ಪಯಾಮಿ. ಗಜಾನನಾಯ ನಮಃ. ದುರ್ವಾಪತ್ರಂ ಸಮರ್ಪಯಾಮಿ. ಲಂಬೋದರಾಯ ನಮಃ. ಬದರೀಪತ್ರಂ ಸಮರ್ಪಯಾಮಿ. ಗಜಕರ್ಣಿಕಾಯ ನಮಃ. ತುಳಸೀಪತ್ರಂ ಸಮರ್ಪಯಾಮಿ. ವಕ್ರತುಂಡಾಯ ನಮಃ. ಶಮೀಪತ್ರಂ ಸಮರ್ಪಯಾಮಿ. ಗುಹಾಗ್ರಜಾಯ ನಮಃ. ಅಪಮಾರ್ಗಪತ್ರಂ ಸಮರ್ಪಯಾಮಿ. ಇವ ಏಕದಂತಾಯ ನಮಃ. ಚೂಡಪತ್ರಂ ಸಮರ್ಪಯಾಮಿ. ಕಪಿಲಾಯ ನಮಃ. ಅರ್ಕಪತ್ರಂ ಸಮರ್ಪಯಾಮಿ. ಗಜೇಂದ್ರಾಯ ನಮಃ. ಸಿಂಧುವಾರಪತ್ರಂ ಸಮರ್ಪಯಾಮಿ. ವಿಘ್ನರಾಜಾಯ ನಮಃ. ವಿಷ್ಣುಕಾಂತಿಪತ್ರಂ ಸಮರ್ಪಯಾಮಿ. ವಟವೇ ನಮಃ. ದಾಡಿಮೀಪತ್ರಂ ಸಮರ್ಪಯಾಮಿ. ಸ್ವಾಗ್ರಜಾಯ ನಮಃ. ದೌನಪತ್ರಂ ಸಮರ್ಪಯಾಮಿ. ಪಾಲಚಂದ್ರಾಯ ನಮಃ. ಮರುಕಪತ್ರಂ ಸಮರ್ಪಯಾಮಿ. ಹೇರಂಬಾಯ ನಮಃ. ಅಶ್ವತ್ಥಪತ್ರಂ ಸಮರ್ಪಯಾಮಿ. ವಿನಾಯಕಾಯ ನಮಃ. ಮಲ್ಲಿಕಾಪತ್ರಂ ಸಮರ್ಪಯಾಮಿ. ಸರ್ವೇಶ್ವರಾಯ ನಮಃ. ಅಲಸೀಪತ್ರಂ ಸಮರ್ಪಯಾಮಿ. ವರಸಿದ್ಧಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಪತ್ರಪೂಜಾಂ ಸಮರ್ಪಯಾಮಿ. ಓಂ ಸುಮುಖಾಯ ನಮಃ. ಏಕದಂತಾಯ ನಮಃ. ಕಪಿಲಾಯ ನಮಃ. ಗಜಕರ್ಣಿಕಾಯ ನಮಃ. ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಧೂಮ್ರಕೇತವೇ ನಮಃ. ಗಣಾಧ್ಯಕ್ಷಾಯ ನಮಃ. ಪಾಲಚಂದ್ರಾಯ ನಮಃ. ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ ಗರಿಕೆಯಿಂದ, ಪತ್ರೆಗಳಿಂದ, ಫಲಪುಷ್ಪಗಳಿಂದ, ಅಂದರೆ ಪುಷ್ಪ ಮತ್ತು ಪತ್ರೆ ಮತ್ತು ಗರಿಕೆ ಇದೆಲ್ಲವೂ ಸಹಿತ ಗಣಪತಿಗೆ ವಿಶೇಷವಾದಂಥ ರೀತಿ ನಾಮಾರ್ಚನೆ ಆಯಿತು. ಇನ್ನು ಮುಖ್ಯವಾಗಿ ಗಣಪತಿಯ ಮುಂದೆ ಕೂತು ಅಥವಾ ಗಣಪತಿಯ ಮುಂದೆ ನಿಂತು ಅನುಷ್ಠಾನ ಆದಮೇಲೆ ಧೂಪ ದೀಪ ಆದ ನಂತರ ಇನ್ನೆರಡೂ ಕಿವಿಗಳನ್ನು ಹಿಡ್ಕೊಂಡು ಬಸ್ಕಿ ಹೊಡಿಬೇಕು. ಭಗವಂತನ ಹತ್ರ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸಪ್ಪ ಅಂತ ಕೇಳ್ಕೋಬೇಕು. ಅಂತಹ ಒಂದು ವಿಶೇಷತೆ ಇದೆ.
ಅದಕ್ಕಾಗಿ ಗಣಪತಿಗೆ ನಮಸ್ಕಾರ ಮಾಡಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮಹಾಗಣಪತಿಗೆ ಎಲ್ಲವೂ ಸಹಿತ ಸಿದ್ಧತೆ. ಇನ್ನು ಮನೆಯಲ್ಲಿ ತಾಯಂದರು ತಾವು ಗಣಪತಿಯ ನೈವೇದ್ಯಕ್ಕಾಗಿ ಏನೆಲ್ಲ ಪದಾರ್ಥಗಳನ್ನು ಮಾಡಿದರೂ ಆ ಮಾಡಿರ್ತಕ್ಕಂಥ ಪದಾರ್ಥಗಳೆಲ್ಲವೂ ಸಹಿತ ತಂದು ಮುಂದೆ ಇಟ್ಟರೆ ಸ್ವಾಮಿಗೆ ಮಹಾಮಂಗಳಾರತಿ ಮಾಡೋಣ. ಹಾಗೆ ತಾವು ಸಿದ್ಧರಾಗಿ ನಾವು ಸಿದ್ಧರಾಗ್ತೀವಿ. ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾವೆಲ್ಲರೂ ಕೂಡ ಸ್ವರ್ಣಗೌರಿ ಅನುಷ್ಠಾನವನ್ನು ಕೂಡ ಮಾಡಿರ್ತಕ್ಕಂಥದ್ದಾಯಿತು, ಗಣಪನ ಅನುಷ್ಠಾನವನ್ನು ಕೂಡ ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗಣಪನ ಅನುಷ್ಠಾನದ ಕಡೆಯ ಭಾಗ ಏನಪ್ಪ? ಗಣಪನಿಗೆ ಬಹಳ ವಿಶೇಷವಾಗಿ ಧೂಪ ದೀಪ ನೈವೇದ್ಯ ಅಂತಂದರೆ ಇನ್ನು ನನ್ನ ಕಣ್ಮುಂದೆ ಅಂತೂ ಎಲ್ಲ ಕಡೆ ಕಾಣ್ತಾ ಇದೆ. ಆ ಕಡೆ ಮೋದಕ, ಕಡುಬು, ಪುರಿ ಉಂಡೆ, ಬಹಳ ವಿಶೇಷವಾಗಿ ಬೇಸನ್ ಲಾಡು ಎಲ್ಲವೂ ಕೂಡ ಸಿದ್ಧವಾಗಿದೆ. ಗಣಪನಿಗೆ ಬಹಳ ವಿಶೇಷವಾಗಿ ನೈವೇದ್ಯವನ್ನು ಸಲ್ಲಿಸಿದ್ದಾದ ನಂತರ ಗುರುಜಿಯವರು ಹೇಳಿದ್ದರೆ 2 ಕಿವಿಗಳನ್ನು ಹಿಡ್ಕೊಂಡು ಬಸ್ಕಿಯನ್ನು ಕೂಡ ಹೊಡಿಬೇಕು ಅಂತ ಹೇಳಿ. ನೋಡೋಣ ಗುರುಗಳೇ, ಇನ್ನು ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಸಮಯದ ಅಭಾವ ಸಾಕಷ್ಟು ಇರೋದ್ರಿಂದ ಆದಷ್ಟು ಬೇಗ ಮುಗಿಸ್ಬೇಕು. ತಗೋಪ್ಪ ಗಣಪತಿ ನೈವೇದ್ಯ. ಇದ್ದಳಮ್ಮ, ಒಂದು ಆರತಿ ಮಾಡಿ ಧೂಪ ಮಾಡಿ. ಗಂಧಾಢ್ಯೋ ಗಂಧ ಉತ್ತಮಃ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಾಪಯಾಮಿ ಕದಿದಾವ್ಯ ಕಲ್ಪಯನ್ ಮುಖಂ ಕಿಮಸ್ಯ ಗೋ ಬಾಹು ಕಾಹೂರೂಪಾಧಾ ಉಚ್ಯತೆ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹೋರಾಜನ್ಯಕೃತಃ ಪೂರ್ವೋದಯದ್ವೈಶ್ಯಃ ಪದ್ಭ್ಯಾಗುಂ ಶೋದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾನಿಂದ್ರಶ್ಚ